ಇದರ ಬಂದಳ ವಿಜಯ ಬರೀ ಬಂದಲ್ಲ ವಾ ವಿದ್ಯಾ ವಿಭವ ಪ್ರಸೂತ ಏಕ ಪ್ರಪಂಚಾಹಿತ ಸ್ಪಷ್ಟ ಭ್ರಾಂತಿ ತಿರೋಹಿತಾತ್ಮತಯೋ सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री लच्चिदानन्देन्द्र सरस्वती महासद्गुरुभ्यो नमः। श्रीशंकर वाङ्मात्रादमृतत्वप्रदायकः सुरेश्वरो नु गृह्णातु वार्तिकज्ञानमुत्तमम्। अधीः भगवो ब्रह्मा इच्छादीनां स्वहेतुत्वे इच्छादीनां स्वहेतुत्वे अनर्थं कुर्यात् कथं स्वयं अनर्थं कुर्यात् कथं स्वयं जानन् यथा शत्रोः आत्मा जानन् यथा शत्रोः आत्मनोतो न युज्यते इच्छादीनां स्वहेतुत्वे इच्छादीनां स्वहेतुत्वे नर्थ कुर्यात् कथं नर्थं कुर्यात् कथं स्वयं आत्मा जानन् यथा शत्रोः आत्मनोतो न युज्यते इच्छादीनां स्वहेतुत्वे अनर्थं कुर्यात् कथं स्वयं आत्मा जानन् यथा शत्रोः आत्मनः अतः न युज्यते। इच्छादीनां स्वहेतुत्वे इच्छादिಗಳಿಗೆಲ್ಲ ತಾನೇ ಕಾರಣ ಅಂತ ಅನ್ನೋದಲ್ಲ, ಅಂದ್ರೆ ಶತ್ರು ಅದು ಯಾವುದು ಇಚ್ಛಾ ದ್ವೇಷ ರಾಗ ಭಯ ಎಲ್ಲ ಆ ಜೀವನಕ್ಕೆ ಶತ್ರು ಇದ್ದ ಹಾಗೆ. ಇಚ್ಛಾದಿ ಅನರ್ಥಗಳಿಗೆ ತಾನೇ ಕಾರಣ ಅಂತ ಆಗ್ಬಿಟ್ರೆ ಇಚ್ಛಾದೀನಾಂ ಅನರ್ಥಾನಾಂ ಸ್ವಹೇತುತ್ವೇ ಸ್ವಯಮೇವ ಕಾರಣತ್ವೇ ಇಚ್ಛಾದಿ ಅನರ್ಥಕ್ಕೆ ಕಾರಣ ಅಂತ ಆದ್ರೆ ಅದ ಹೆಂಗೆ ಆತ್ಮ ಶತ್ರೋಹ ಆತ್ಮನಃ ಜಾನನ್ ತನಗೆ ಶತ್ರು ಎಂಬುದನ್ನು ಗೊತ್ತಿದ್ದು ಅದು ನನಗೆ ಶತ್ರುಗಳು ಇಚ್ಛಾದಿಗಳು ಆತ್ಮ ಸ್ವರೂಪಕ್ಕೆ ಇಚ್ಛಾ ಇಲ್ಲ ರಾಗ ಇಲ್ಲ ದ್ವೇಷ ಇಲ್ಲ ಭಯ ಇಲ್ಲ, ಅದು ಚಿನ್ಮಾತ್ರ ಸ್ವರೂಪನು. ಈ ಆಸೆ ಬಂದ್ಬಿಟ್ರೆ ಮನುಷ್ಯ ಅಡಿಕ್ಟ್ ಆಗ್ತಾನೆ, ಆಸೆ ಬಂದ್ಬಿಟ್ರೆ ಪರತಂತ್ರ ಆಗ್ತಾನೆ, ದ್ವೇಷ ಬಂದ್ರೆ ಏನೋ ಇದಾಗುತ್ತೆ, ಕ್ರೋಧ ಬಂದ್ರೆ ಏನೋ ಉಳಿಯುತ್ತೆ. ಹೀಗೆ ಯಾವುದೇ ಇಚ್ಛಾದಿ ಗುಣಗಳು ಆತ್ಮನ ಸ್ವರೂಪಕ್ಕೆ ಸೇರಿದ್ದಲ್ಲ, ಅದು ತನಗೆ ಹಿತವೂ ಅಲ್ಲ, ತನಗೆ ಶತ್ರು. ಈಗ ಎಲ್ಲಕ್ಕೂ ತಾನೇ ಕಾರಣವಾಗಿದ್ರೆ ಆ ಶತ್ರು ಆಗಿರ್ತಕ್ಕಂಥ ಅವುಗಳಿಗೆ ತಾನು ಆತ್ಮ ಜಾನನ್ ತನ್ನ ತಿಳ್ಕೊಂಡ್ಬಿಟ್ಟು ಅದ ಹೆಂಗೆ ತಾನು ಅನರ್ಥಂ ಸ್ವಯಂ ಕುರ್ಯ ತನ್ನ ಅನರ್ಥ ತಾನೇ ಹೇಗೆ ಮಾಡ್ಕೊಳ್ತಾನೆ. ನಾನೇ ಆಗಿದ್ದೆ ಕಾರಣ ಇಚ್ಛಾದಿಗಳಿಗೆ, ನಾನು ಮಾಡ್ಕೊಂಡೇ ಇರ್ತಿದ್ದೆ. ನಂಗೆ ಇಚ್ಛೆ ಬೇಡ ರಾಗ ಬೇಡ ದ್ವೇಷ ಬೇಡ ಭಯ ಬೇಡ ಕ್ರೋಧ ಬೇಡ ಅಸೂಯೆ ಬೇಡ ಬಿಟ್ಕೋಬೋದಾಗಿತ್ತು. ಇಚ್ಛಾದಿಗಳಿಗೆ ಆತ್ಮನೇ ಕಾರಣವಾಗ್ಬಿಟ್ಟಿದ್ರೆ ತಾನು ತಿಳಿದು ತನಗೆ ಶತ್ರುವಾಗಿರೋ ಇಚ್ಛಾದಿಗಳನ್ನ ಹೇಗೆ ತಾನೇ ಮಾಡ್ಕೊಳ್ತಾನೆ. ರಾಜ ತಾನು ತಿಳಿದು ಜೈಲು ಮಾಡಿ ತಾನು ಜೈಲಿಗೆ ಹೋಗಿ ಕೂತಾನ. ಜೈಲು ಮಾಡೋದು ಯಾರಿಗೆ? ಖೈದಿಗಳಿಗೆ, ಅಪರಾಧಿಗಳಿಗೆ. ರಾಜನೇ ಹೋಗಿ ತಿಳಿದು ಸಮರ್ಥನಾಗಿದ್ದು ತಾನು ಹೋಗಿ ಜೈಲಿಗೆ ಕೂತಾನ. ಈ ಆತ್ಮನೇ ಏನಾದ್ರೂ ಇಚ್ಛಾದಿಗಳಿಗೆ ಕಾರಣವಾಗಿದ್ರೆ ತಾನು ಅನರ್ಥವನ್ನ ಸ್ವಸ್ಯ ಅನರ್ಥಂ ಕಥಂ ಕುರ್ಯಾತ್ ಅಂತ ತನ್ನ ಅನರ್ಥವನ್ನು ತಾನು ಹೇಗೆ ಮಾಡ್ಕೊಂಡಾನು. ಹೇಗೆ? ಜಾನನ್ ತಿಳಿಯುತ್ತಲೇ ಯಥಾ ಶತ್ರು ದೃಷ್ಟಾಂತ. ಶತ್ರುವನ್ನು ತಿಳಿದವನಾಗಿದ್ದು ತನಗೆ
ರೋಗಾದಿಗಳು ಶತ್ರು. ಬೇಕು ಅಂದ್ರೆ ರೋಗ ಬೆಳೆಸ್ಕೊಳ್ತಾನ, ಬೇಡಪ್ಪ ರೋಗ ಅವಾಯ್ಡ್ ಮಾಡ್ತಾನೆ, ರೋಗ ಬರೋ ಬೇಡ ಬೇಡ ಅಂತಾನೆ. ಅದು ಬೇರೆ ಹೊರಗಡೆ ಶತ್ರು ಇದ್ರೆ ಅಂತ ಬೇಕು ಅಂದ್ರೆ ಅವ್ರ ಹತ್ರ ಹೋಗ್ತಾನೆ, ಶತ್ರು ಹತ್ರ ದೂರ ಇರ್ತಾನೆ. ಯಾವತ್ತೂ ಅಷ್ಟು ಶತ್ರು ತನಗೆ ಇಷ್ಟವಾಗಲ್ಲ. ಆ ಇಚ್ಛಾದಿಗಳಿಗೆಲ್ಲ ತಾನೇ ಕಾರಣವಾಗಿದ್ರೆ, ತನ್ನಿಂದಲೇ ಉಂಟಾದದ್ದಾಗಿದ್ರೆ, ತಾನು ತಿಳಿದು ತನಗೆ ಅನರ್ಥವಾಗತ್ತೆ ಗೊತ್ತಿದ್ದು ಅದನ್ನ ಹೇಗೆ ನಾವು ಮಾಡ್ಕೊಳ್ತಾ ಇದ್ದ, ಆದ್ರಿಂದ ತಾನು ಕಾರಣ ಅಲ್ಲ ಅಂತ. ಅಲ್ಲ, ಇಚ್ಛಾದಿಗೆ ವಿದ್ಯೆಯೇ ಕಾರಣ ಹೇಳ್ಬೇಕು. ಅಜ್ಞಾನದಿಂದ ಇಚ್ಛಾದಿ ಬಂದದ್ದು ಹೊರತು ತಿಳ್ಕೊಳ್ಳೋದು ಜ್ಞಾನ ಅದು ಹೋಗ್ಬಿಡುತ್ತೆ. ತಿಳ್ಕೊಳ್ಳಿ, ಒಂದು ವೇಳೆ ಇಚ್ಛಾ ದ್ವೇಷಾದಿಗಳಿಗೆ ತಾನೇ ಅಂದ್ರೆ ಆತ್ಮನೇ ಕಾರಣವೆಂದಾದರೆ ತಾನು ಆತ್ಮನಾದ ತಾನು ಸ್ವಯಂ ಆತ್ಮ ಖುದ್ದ ತಾನು ಆತ್ಮನ ತನಗೆ ಅನರ್ಥವನ್ನ ಹೇಗೆ ತಾನೇ ಮಾಡಿಕೊಂಡಾನೋ, ತನಗೆ ತಾನು ಅನರ್ಥ ಮಾಡ್ಕೊಂಡಂತ ಬೆಂಕಿ ಗೊತ್ತು ಬೆಂಕಿ ಮುಟ್ಟಕ್ಕೆ ಹೋಗ್ತಾರೆ ಅಂದ್ರೆ ಬೆಂಕಿ ಸುಡುತ್ತೆ ಅಂತ ಗೊತ್ತು, ಅದು ಹೋಗಿ ಕೆಂಡ ಕೈ ಮೇಲೆ ಇಟ್ಕೊಳ್ತಾರೆ ಯಾರಾದ್ರೂ? ಯಾಕ ಸುಡುತ್ತೆ, ಕರೆಂಟ್ ಮುಟ್ಟಕ್ಕೆ ಹೋಗ್ತಾರ? ಗೊತ್ತಿದ್ದು ಅನರ್ಥ ಮಾಡ್ಕೊಳ್ಳೋದು ಯಾರು ಇಲ್ಲ, ಮುಟ್ಟಾಡು ಮಾಡ್ತಾರೆ. ಅದಕ್ಕೆ ದೃಷ್ಟಾಂತ ಯಥಾ ಶತ್ರೋಹ, ಹೇಗೆ ಶತ್ರುವನ್ನ ತಾನು ಅನುಸರಣೆ ಮಾಡೋದಿಲ್ವೋ ಉಂಟು ಮಾಡ್ಕೊಳ್ಳೋದು. ಹಾಗೆ ಹೇಗೆ ಶತ್ರು ಅನರ್ಥ ಕಾರಣವೋ ಹಾಕ್ಬಿಡು. ಹೇಗೆ ಶತ್ರು ಅನರ್ಥ ಕಾರಣವೋ, ಹೇಗೆ ಶತ್ರು ಅನರ್ಥ ಕಾರಣವೋ ಹಾಗೆ ಅನರ್ಥ ಕಾರಣವಾದ ಇವುಗಳನ್ನು ಹೇಗೆ ಮಾಡಿಕೊಂಡಾನು, ಕಾರಣವಾದ ಇವುಗಳನ್ನು ಹೇಗೆ ಮಾಡಿಕೊಂಡಾನು, ಹೇಗೆ ಮಾಡಿಕೊಂಡಾನು. ಆದ್ದರಿಂದ ಅಥವಾ ನೈಜ ಆತ್ಮ ಕಾರಣ ಸರಿಯಲ್ಲ. ಕಿರಣ ಇದ್ದಾರೆ ತಾನೇ ಹೇತು ಅಲ್ಲ ಅಂತ ಆಯ್ತು. ಅದು ಹೇತು ಅಲ್ಲ, ಇವರು ಮಹಾದೇವರು ತಾನು ಕಾರಣ ಇನ್ನೊಂದು ಕಾರಣ ಎರಡು ಸೇರಿ ಕಾರಣ ಮಾಡಿದ್ದಾರೆ ಅಂತ ಇವರೇ ಮಾಡಿದ್ದಾರೆ. ನನ್ನ ಮಹಾದೇವರು ಏನು ಮಾಡಿಲ್ಲ, ಇಲ್ಲೇ ಇದೆ. ಆದ್ದರಿಂದ ಕೊನೆ ಹೇಗೆ ತಿಳ್ಕೊಂಡೇ ಇಲ್ವಾ? ಆತ್ಮನು ಇದಕ್ಕೆ ಆತ್ಮನು ಎಷ್ಟು ಆತ್ಮನು ಅದಕ್ಕೆ ಇದಕ್ಕೆ ಇದಕ್ಕೆ ಆತ್ಮನು ಯಾವುದಕ್ಕೆ ಯಾಕೆ ಎಲ್ಲಿ ಯಾವುದಕ್ಕೆ ಯಾರು ಹೇಳಿದ್ದೇನೆ? ಅಲ್ಲ, ಹೇಗೆ ಶತ್ರುವು ತನಗೆ ಅನರ್ಥವೋ ಅನುಸರಣೆ ಬೇಡ, ಹೇಗೆ ತನಗೆ ಶತ್ರು ಅನರ್ಥ ಕಾರಣವೋ ಅನುಸರಣೆ ಬೇಡ. ಅದನ್ನ ತಾನು ಮಾಡಿಕೊಂಡದ್ದು ಸರಿಯಲ್ಲ. ಇವಾಗ ತಾನು ನಿಮಿತ್ತ ಅಲ್ಲ ಅಂತ ಇವಾಗ ಇನ್ನು ನಿಮಿತ್ತ ಅಲ್ಲ ಅಂತ ಹೇಳ್ತಾ ಇವಾಗ ಯಥಾ ಪರನಿಮಿತ್ತತ್ವೇ
ಅನರ್ಥಸ್ಯ ಪರಿಹಾರತಃ ನೈಕಾಂತಿಕ ಫಲತ್ವಂ ಸ್ಯಾತ್ ರೋಗಾದಿ ಪರಿಹಾರವದ್ ಪರ ಪರ ಅನರ್ಥಸ್ಯ ನೈಕಾಂತಿಕ ಫಲತ್ವಂ ನ ಏಕಾಂತಿಕ ಏಕಾಂತಿಕ ಫಲತ್ವಂ ಸ್ಯಾತ್. ಇನ್ನು ಪರನಿಮಿತ್ತ ಅಂತ ಅನ್ಕೊಂಡಿದ್ರೆ ಆತ್ಮನಿಮಿತ್ತ ಅಂದ್ರೆ ತಾನು ತಿರುಗು ಹೇಗೆ ತನಗೆ ಅನರ್ಥ ಮಾಡ್ಕೊತಾನೆ ಅಂದ್ರು. ಇಲ್ಲ ಇನ್ನೊಂದು ನಿಮಿತ್ತ ಯಾವ್ದು ಕಾಮಾದಿಗಳಿಗೂ ಕರ್ತೃತ್ವಕ್ಕೂ ಈ ಕಾಮಾದಿಗಳಿಗೂ ಇನ್ನೊಂದು ನಿಮಿತ್ತ ಅಂತಂದ್ರೆ ಪರನಿಮಿತ್ತಂತೆ. ಅವಾಗ ಇನ್ನೊಂದು ನಿಮಿತ್ತ ಆದ್ಮೇಲೆ ನಿಮ್ಗೆ ಏನು ಮಾಡಕ್ಕೆ ಆಗಲ್ಲ, ಆ ಅನರ್ಥ ಪರಿಹಾರ ಮಾಡ್ಕೊಳಕ್ಕಾಗಲ್ಲ, ಬರ್ತಾನೆ ಇರುತ್ತೆ. ಈಗ ರೋಗ ಈ ಪರಿಹಾರ ಮಾಡ್ಕೊಂಡು ಮತ್ತೆ ಬರುತ್ತೆಪ್ಪ. ರೋಗ ಒಂದ್ಸಲ ಪರಿಹಾರ ಮಾಡ್ಕೊಂಡು ರೋಗ ಬರೋದೇ ಇಲ್ಲ, ಜೀವನ ಪರ್ಯಂತ ಅನ್ನಕ್ಕಾಗತ್ತ? ಒಂದ್ಸಲ ನೆಗಡಿ ಹೋಯ್ತು ಅಂದ್ರೆ ಇನ್ನು ಲೈಫ್ ಲಾಂಗ್ ನೆಗಡಿ ಬರೋದಕ್ಕಾಗತ್ತಾ? ಇನ್ನೊಂದು ನಿಮಿತ್ತದಿಂದ ಬರುತ್ತೆ ಅಂದ್ರೆ ವಾತಾವರಣದಿಂದ ಬರುತ್ತೆ, ಆಹಾರದಿಂದ ಬರುತ್ತೆ, ಇದರಿಂದ ಬರುತ್ತೆ ಅಂತ ಅಂದಾಗ ಯಾವ ಹಾಗಾಗಿ ನಿಮ್ ಪರಿಹಾರ ಮಾಡಕ್ಕಾಗಲ್ಲ. ಬೇರೆ ಇದರಿಂದ ಬರೋದನ್ನು ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ, ಒಂದೇ ಬರುತ್ತೆ. ಹಾಗೆ ಪರನಿಮಿತ್ತವೆಂದಾದರೂ ಅನರ್ಥವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಅದು ಅವಾಗ ಏನಾಗುತ್ತೆ, ಆ ಮೋಕ್ಷ ಫಲ ಎಂಬುದು ಏಕಾಂತ ಫಲವ ಅಂತ ಆಗೋದೇ ಇಲ್ಲ. ಮೋಕ್ಷ ಆದರೂ ಕೂಡ ಇನ್ನು ಮತ್ತೆ ಬಿಡ್ಬಿಡ್ಬೋದು, ಅದು ಬಿಡುವುದು ಕೂಡ ರೋಗಾದಿ ಪರಿಹಾರ ಮಾಡ್ಕೊಂಡ್ರೆ ಮತ್ತೆ ಇನ್ನೊಂದ್ಸಲ ರೋಗಾದಿ ಹೇಗೆ ಬರುತ್ತೋ, ಮತ್ತೆ ಈ ಕರ್ತೃತ್ವಾದಿಗಳನ್ನ ರಾಗದ್ವೇಷಾದಿಗಳನ್ನ ಪರಿಹಾರ ಮಾಡ್ಕೊಂಡ್ರು ಮತ್ತೆ ಬರುತ್ತೆ. ಕರ್ತೃತ್ವಾದಿಗಳು ರೋಗ ಇದು ರಾಗಾದಿಗಳು ಇನ್ನೊಮ್ಮೆ ಬರ್ಬೋದು. ಅವಾಗ ಏನ್ ಮಾಡ್ತೀರಾ, ಮೋಕ್ಷ ಬಂದು ಹೋಗ್ಬಿಡುತ್ತೆ. ಆದ್ರಿಂದ ಪರನಿಮಿತ್ತ ಎಂಬುದು ಸರಿಯಲ್ಲ. ತಥಾ ಹಾಗೆಯೇ ಕಾಮಾದಿಗಳಿಗೂ ಕರ್ತೃತ್ವಾದಿಗಳಿಗೂ ಪರನಿಮಿತ್ತವೆಂಬುದು ಸರಿಯಲ್ಲ. ಪರನ ಬೇರೆ ಅಂತ, ಬೇರೆ ನಿಮಿತ್ತವೆಂಬುದು ಸರಿಯಲ್ಲ. ಏಕೆಂದರೆ ಅನರ್ಥವು ಪೂರ್ತಿ ಪರಿಹಾರವಾಗುವುದೆಂಬುದು ಹೊಂದುವುದಿಲ್ಲ. ರೋಗಾದಿಗಳು ಪರಿಹಾರವಾದರೂ ರೋಗ ಜ್ವರ ಶೀತ ನೆಗಡಿ ಹಾಕೊಳ್ಳಿ, ಜ್ವರ ಶೀತ ನೆಗಡಿ ಇತ್ಯಾದಿಗಳು ಜ್ವರ ಶೀತ ನೆಗಡಿ ಮುಂತಾದವುಗಳು ಪರಿಹಾರವಾದರೂ ಮತ್ತೊಮ್ಮೆ ಹೇಗೆ ಬರಬಹುದೋ ಒಂದ್ಸಲ ವಾಸಿ ಮಾಡ್ಕೊಂಡು ಮತ್ತೆ ಬರುತ್ತವ. ಆ ರೀತಿ ಬರಬಹುದೆಂದಾಗಿ ಏಕಾಂತವಾದ ಫಲವುಳ್ಳದ್ದು ಎಂಬುದಾಗುವುದು. ಮೋಕ್ಷವು ಏಕಾಂತವಾದ ಫಲವುಳ್ಳದ್ದು ಎಂದಾಗುವುದಿಲ್ಲ. ಖಡಾಖಂಡಿತ ಫಲ ಮೋಕ್ಷ ಆದ್ಮೇಲೂ ಬಂಧ ಆಗ್ಬಿಡೋದು ಎಂದಾಗುವುದಿಲ್ಲ. ಏಕಾಂತವಾದ ಅಂದ್ರೆ ಸಸ್ಟನ್ಲಿ ಖಡಾಖಂಡಿತ.
ಆಯ್ತಾ ಏಕಾಂತ ಫಲದಿಂದ ಆಗುವುದಿಲ್ಲ. ರೋಗ ಹೇಗೆ ಹೋಯ್ತು ಒಂದು ಸದ್ಯ ರೋಗ ಹೋಯ್ತಪ್ಪ ಅಂತ ಹಾಗನ್ಕೋ ಹಾಗಿಲ್ಲ ಈಗ ಮತ್ತೆ ಬಿಡ್ಬೋದ ಒಂದು ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ 6 ತಿಂಗಳಿಗೋ ವರ್ಷಕ್ಕೋ ಬರ್ಬೋದು ಬರ್ಬೋದು. ಹಾಗೆ ನೀವು ಪರಿಹಾರ ಮಾಡ್ಕೊಂಡು ಬೇರೆ ಕಡೆಯಿಂದ ಪರಿಹಾರ ಬೇರೆಯಿಂದ ಬಂದದ್ದು ಮತ್ತೆ ಸಹ ಬರೋದು ಏನು ಗ್ಯಾರಂಟಿ. ಕರಣೆ ಸಮ್ಮತಿ ಚರ್ಚೆ ಪರಿಹಾರ ಕುತೋ ದೃಶೇ ತಥೋ ಭಯ ನಿಮಿತ್ತತ್ವೇ ಏಕಾಂತಿಕ ಫಲೋದಯ. ಋತೆ ಯಾವ ಸಂಧೆ ಗುಣಸಂಧಿದು ಗುಣ ಏ ಓ ಎರಡ ಗುಣ ಏನ ಈ ಊರು ಆದ್ ಗುಣ ಅಕಾರದ ಮುಂದಕ್ಕೆ ಹಚ್ಚಿದ್ದ ಗುಣ ಬರುತ್ತೆ. ಬಂದ ತಥಾ ಹಾಗೆಯೇ ದಿಶೇಹೇನೆ ಚೈತನ್ಯ ಸ್ವರೂಪನಾದ ಆತ್ಮನಿಗೆ ಕರಣೈಹಿ ಸಂಹತಿ ಭೃತೆ ಅರ್ಥ ಹೇಳ್ತೀನಿ ಒಂದ್ಸಲ. ಇಂದ್ರಿಯೊಡನೆ ಸಂಬಂಧವಾಗುವುದು ಇಲ್ಲದೆ ಹೋದರೆ ಪರಿಹಾರ ಹರತೆ. ಇಂದ್ರಿಯೊಡನೆ ಸೇರ್ಕೊಂಡಿರೋದು ಅನ್ನೋದು ಇದೆಯಲ್ಲ ಇದು ಪರಿಹಾರವಾಗದೆ ಹೋದರೆ ಹೆಂಗ್ ತಾನೇ ಮೋಕ್ಷ ಆಗುತ್ತೆ. ಅಂದ್ರೆ ಪರಿಹಾರ ಹಾಕುವುದು ಸಂಬಂಧವಿಲ್ಲದೆ ಹೋದರೆ ಕರಣೈಹಿ ಸಂಹತಿ ಭೃತೆ. ಇಂದ್ರಿಯೊಡನೆ ಸಂಬಂಧ ಅನ್ನೋದು ಆಗದೆ ಹೋದರೆ ಪರಿಹಾರವು ಹೇಗೆ ತಾನೇ ಆದೀತು. ಅಲ್ಲ ಸಂಬಂಧ ತಪ್ಪಿಸ್ಕೊಂಡ್ರೆ ಇದಾಗತ್ತೆ, ಪರಿಹಾರ ತಪ್ಪಿಸ್ಕೊಳ್ದೆ ಹೋದ್ರೆ ಮೋಕ್ಷ ಆಗೋದೇ ಇಲ್ಲ. ಕಾರಣ ಈ ಸಂಹತಿ ಇದೆಯಲ್ಲ ಸಂಹತಿ ಸಂಹತಿಯಾಗಿರ್ತಕ್ಕದ್ದು ಹೋದ್ರೆ ಪರಿಹಾರಕ್ಕೆ ಹೋಗ್ಬೇಕು. ತಥಾ ಉಭಯ ನಿಮಿತ್ತಕ್ಕೆ ಎರಡೂ ನಿಮಿತ್ತ ಆತ್ಮ ನಿಮಿತ್ತ ಅನಾತ್ಮ ನಿಮಿತ್ತ ಅಂತ ಆದ್ರೆ ಅವ ಏಕಾಂತ ಫಲ ಉದಯವಾಗತ್ತೆ ಅನ್ನೋ ಹೊಂದೋದಿಲ್ಲ. ಇವೇನ್ ಮಾಡಿದೆ ನಾನು 57 ಕೇವಲ ದೃಗ್ರೂಪನಾದ ನಿತ್ಯ ಚೈತನ್ಯ ಪ್ರಕಾಶ ರೂಪನಾದ ಆತ್ಮನಿಗೆ ಇಂದ್ರಿಯ ಮತ್ತು ದೇಹವು ಇಲ್ಲದಿರುವಾಗ ಅನರ್ಥ ಪರಿಹಾರವು ಹೇಗೆ ಆದೀತು. ಇಲ್ಲದೇ ಇದ್ದಾಗ ಪರಿಹಾರ ಆಗತ್ತೆ ಅಂದ್ರೆ ಅರ್ಥ ಏನೋ, ಇದ್ದಾಗ ತಾನೆ ಅನರ್ಥ ಆಮೇಲೆ ಪರಿಹಾರ, ಯಾವಾಗಲೂ ಇಲ್ಲದೇ ಇದ್ದಾಗ ಅಂತ. ಹಾಗೆ ಕೇವಲ ಚೈತನ್ಯ ರೂಪನಾದ ಆತ್ಮನಿಗೆ ಬರ್ಕೊಳ್ಳಿ ಇಂದ್ರಿಯೊಡನೆ ಸಂಬಂಧವೇ ಇಲ್ಲದೆ ಇದ್ದಾಗ ಇಂದ್ರಿಯೊಡನೆ ಸಂಬಂಧ ಅನರ್ಥ ಪರಿಹಾರವು ಹೇಗೆ ತಾನೇ ಹೇಗೆ ಆದೀತು. ಅನರ್ಥ ಪರಿಹಾರವು ಹೇಗೆ ಆದೀತು. ಹಾಗೆಯೇ ಎರಡೂ ಸೇರಿ ಅಂದ್ರೆ ಆತ್ಮನು ಇಂದ್ರಿಯಗಳು, ಆತ್ಮ ಇಂದ್ರಿಯ ದೇಹ ಎರಡೂ ಸೇರಿ, ಆತ್ಮನು ದೇಹೇಂದ್ರಿಯವು ಬೇಕು, ಆತ್ಮನು ದೇಹೇಂದ್ರಿಯವು ಎರಡೂ ಸೇರಿ ಇಚ್ಛಾದಿಗಳು ಬಂದಿದೆ ಎಂದರೆ ಆಗಲೂ ಬಂದಿದೆ ಎಂದರೆ ಆಗಲೂ ಆತ್ಮನು ದೇಹಾದಿಗಳು ಇದ್ದೇ ಇರುತ್ತದೆ ಎಂದಾಗಿ
ಆತ್ಮವು ದೇಹಾದಿಗಳು ಇದ್ದೇ ಇರುತ್ತವೆ ಎಂದಾಗಿ ಮೋಕ್ಷವು ನಿಶ್ಚಿತವಾಗಿ ಆಗುವುದಿಲ್ಲ. ಮೋಕ್ಷವು ನಿಶ್ಚಿತವಾಗಿ ಆಗುವುದಿಲ್ಲವೆಂದಾಗುತ್ತದೆ. ಏಕಾಂತ ಹೃದಯ ಆಯ್ತು. 57 ಪರಾಭಿಪ್ರಾಯ ನಿಯಮಾತ್ ಹೌದು ಈಗಲೇ ಪರಾಭಿಪ್ರಾಯ ನಿಯಮಾತ್ ನೈವ ಸ್ಯಾನ್ ಮೋಕ್ಷ ನಿಶ್ಚಿತಿ ನಿರ್ಹೇತ್ವವಿದ್ಯಾ ಕ್ಲಪ್ತೌ ತೋ ದೋಷಃ ಕಶ್ಚಿನ್ನ ವಿದ್ಯತೆ. ನಿರ್ಹೇತ್ವ ವಿದ್ಯಾ ಅವಿದ್ಯಾಕ ಒಂದೇ ನಿರ್ಹೇತ್ವ ವಿದ್ಯಾ ಕ್ಲಪ್ತೌ ಕ್ಲಪ್ತೌ ಕ್ಲಪ್ತಂತ ಕ್ಲಪ್ತಿಷ್ಟಮೇ ಕ್ಲಪ್ತಂತ ಕ್ಲಪ್ತಂತು ಅದು ಇದು ಲಾಲ ಅದರಿಂದ ಪರಾಭಿಪ್ರಾಯ ಅನಿಯಮ. ಪರಾನ ಪೂರ್ವಪಕ್ಷಿ ಅಭಿಪ್ರಾಯದಲ್ಲಿ ನಿಯಮವೇ ಇಲ್ಲ. ಏನು ಆತ್ಮನಿಂದ ಆಗತ್ತಾ ಇಚ್ಛಾದಿಗಳು ಅಥವಾ ಅನಾತ್ಮನಿಂದ ಆಗತ್ತಾ ಎರಡೂ ಸೇರಿ ಆಗತ್ತಾ ಅದು ನಿಯಮವೇ ಇಲ್ಲ. ಅಂತಾದ್ರಿಂದ ಮೋಕ್ಷ ನಿಶ್ಚಿತವಾದ ಮೋಕ್ಷ ಅಂದ್ರೆ ಅವ್ರಿಗೆ ಆಗೋಲ್ಲ ಅಂತ ಪ್ರಕಾರ. ಪೂರ್ವಪಕ್ಷದ ಅಭಿಪ್ರಾಯದಂತೆ ಬಗೊಳ್ಳಿ, ಪೂರ್ವಪಕ್ಷ ಅಭಿಪ್ರಾಯದಂತೆಯೇ ಇಚ್ಛಾದಿಗಳಿಗೆ ನಿಯಮವೇ ಇಲ್ಲವಾದ್ದರಿಂದ ಅದು ಕರ್ತೃತ್ವಾದಿಗಳಿಗೆ ಇಚ್ಛಾ ಕರ್ತೃತ್ವಾದಿ ನಿಯಮವೇ ಇಲ್ಲವಾದ್ದರಿಂದ ಮೋಕ್ಷದ ನಿಶ್ಚಯವೂ ಆಗದೇ ಹೋದೀತು. ನಿಶ್ಚಿತವಾಗಿ ಮೋಕ್ಷಕ್ಕೆ ಕಾರಣ ಮೋಕ್ಷವು ನಿಶ್ಚಿತವಾಗಿ ಆಗದೇ ಹೋದೀತು. ಮೋಕ್ಷದ ನಿಶ್ಚಯವೂ ಆಗದೇ ಹೋಯಿತು. ಮೋಕ್ಷದ ನಿಶ್ಚಯವೂ ಆಗದೇ ಹೋದಿತು. ಮೋಕ್ಷದ ನಿಶ್ಚಯವೂ ಆಗದೇ ಹೋದಿತು ನೋಡಿ. ಮೋಕ್ಷದ ನಿಶ್ಚಯವೂ ಆಗದೇ ಹೋದೀತು. ಮೋಕ್ಷದ ನಿಶ್ಚಯವೂ ಆಗದೇ ಹೋದೀತು. ಪರ ಇಲ್ವಾ? ಅನಂಗಾಗುತ್ತೆ ಅಂತಾರೆ. ಆಗದೇ ಹೋದೀತು. ಆಮೇಲೆ ನಾಲ್ಕಾಗತ್ತೆ. ಆಮೇಲೆ ಆಗದೇ ಹೋದಿತ್ತು. ಆಯ್ತಾ? ಆದ್ರಿಂದ ಯಾವ ಕಾರಣವೂ ಇಲ್ಲದೆ ತೋರುತ್ತಿರುವ ಅವಿದ್ಯೆಯೂ ಇರಲಾಗಿ ವಿದ್ಯೆಯಿಂದಾದರೋ, ಯಾವ ಕಾರಣವೂ ಇಲ್ಲದೆ ಅವಿದ್ಯೆಯಿಂದ ಆದದ್ದು ಎಂದಾದರೋ ವಿದ್ಯಾ ಇಲ್ಲಿ ಯಾವ ಒಂದು ದೋಷವೂ ಬರುವುದಿಲ್ಲ. ಎಲ್ಲ ಅವಿದ್ಯೆಯಿಂದ ಆದದ್ದು ಅಂತ ಒಪ್ಕೊಂಡ್ಬಿಟ್ರೆ ದೇರ್ ಇಸ್ ನೋ ಎನಿ ದೋಷ. ಪಾಯಿಂಟ್. ನಿರ್ಹೇತು ವಿದ್ಯೆ. ಪೂರ್ವಪಕ್ಷಿ ಅಭಿಪ್ರಾಯದಂತೆಯೇ ಇಲ್ಲಿ ನಿಯಮವೇ ಇಲ್ಲ ಅಂತಾಗಿ ಮೋಕ್ಷದ ನಿಶ್ಚಯವಾಗದೆ ಹೋಗುತ್ತೆ. ಆದ್ರೆ ನಿರ್ಹೇತು ಅವಿದ್ಯಾ ಇಲ್ಲ, ಅವಿದ್ಯೆಗೆ ಹೇತು ಇಲ್ಲಪ್ಪ. ಯಾಕೆ ಬಂದಿದೆ, ಯಾವಾಗ ಬಂದಿದೆ, ಹೇಗೆ ಬಂದಿದೆ ಗೊತ್ತಿಲ್ಲ. ಅದು ಸ್ವಾಭಾವಿಕ ಅವಿದ್ಯೆ. ಸ್ವಾಭಾವಿಕ ಅವಿದ್ಯೆನೇನೋ ಅವಿಚಾರಿತ ಸಿದ್ಧ. ಬೆಂಕಿ ಬಿಸಿತ್ತು ಸ್ವಾಭಾವಿಕ ಅಲ್ಲ. ಎಂದು ಬಂತು ಗೊತ್ತಿಲ್ಲ.
ಯಾಕೆ ಬಂತು ಗೊತ್ತಿಲ್ಲ, ಹೇಗೆ ಬಂತು ಅಂತ ಗೊತ್ತಿಲ್ಲ ಅವಿದ್ಯೆ. ಇದನ್ನೇ ನಿರ್ಹೇತು ವಿದ್ಯಾ ಅಂತಾರೆ. ನಿರ್ಹೇತು ವಿದ್ಯಾ ಶಬ್ದಕ್ಕೆ ಅರ್ಥ ಏನು? ದೇರ್ ಇಸ್ ನೋ ರೀಸನ್, ದೇರ್ ಇಸ್ ನೋ ಎನಿ ಕಾಸ್. ಕಾಸ್ ರೀಸನ್ ಒಂದೇ. ದೇರ್ ಇಸ್ ನೋ ಎನಿ ಇದು ಕಾಸ್, ದೇಶಕಾಲ, ಟೈಮ್ ಅಂಡ್ ಸ್ಪೇಸ್ ಅದು ಇದಿಲ್ಲ. ಪ್ರಕಾರ ಇಲ್ಲ, ಕಾರಣ ಇಲ್ಲ, ದೇಶಕಾಲ ಇಲ್ಲ. ಯಾಕೆ ಬಂದು ಗೊತ್ತಿಲ್ಲ, ಹೇಗ್ ಬಂತು ಗೊತ್ತಿಲ್ಲ, ಯಾವಾಗ ಬಂತು ಗೊತ್ತಿಲ್ಲ. ಅದನ್ನ ಅದನ್ನ ನಿರ್ಹೇತು ಅವಿದ್ಯಾ ಅಂತಾರೆ. ನಿರ್ಹೇತುವಾದ ಅವಿದ್ಯೆಯು ಅದು ಒಂದು ಕೃತ್ತು, ಅದು ಇದ್ದು ಬಿಟ್ಟ ಮೇಲೆ ಅದು ಸಿದ್ಧಿಸಿದ ಮೇಲೆ ಎಲ್ಲ ಹೊಂದತ್ತೆ. ಯಾವ್ದೆಲ್ಲ ಹೊಂದತ್ತೆ? ಪ್ರಮಾಸಾದಿಗೂ ಹೊಂದತ್ತೆ, ಸುಖ ದುಃಖಾದಿಗೂ ಹೊಂದತ್ತೆ, ಕಾಮಸಂಕಲ್ಪ ಎಲ್ಲ ಹೊಂದತ್ತೆ ಅವಿದ್ಯೆಯಿಂದ. ಕಾಮಸಂಕಲ್ಪ ಪ್ರಮಾಸಾದಿಗೂ ಅವಿದ್ಯೆಯಿಂದ. ನಿರ್ಹೇತುವಾದ ಅವಿದ್ಯೆ ಎಂದರೆ ಯಾತಕ್ಕೆ ಬಂದು ಎಂಬುದು ಗೊತ್ತಿಲ್ಲದ, ಹೇಗೆ ಬಂದು ಎಂಬುದು ಗೊತ್ತಿಲ್ಲದ, ಯಾತಕ್ಕೆ ಹೇಗೆ ಯಾವಾಗ ಎಂಬುದು ಗೊತ್ತಿಲ್ಲದೆ ಇರೋದೇ ನಿರ್ಹೇತು. ಅಂತ ಅವಿದ್ಯೆಯು ಕೃಪ್ತವಾದ್ಮೇಲೆ ಸಿದ್ಧವಾದ್ಮೇಲೆ ಅಂತ ಆ ಒಂದು ದೋಷವು ಇಲ್ಲಿ ಉಂಟಾಗುವುದಿಲ್ಲ. ಹಾಗಾದ್ರೆ ಅದು ಕಳ್ಕೊಳ್ಳೋದು ಹೇಗೆ ಅವಿದ್ಯೆಯಿಂದ? ತದ್ವಜ್ಜನಸ್ಯ ಸಂಸಿದ್ಧೇ ಪ್ರಸಿದ್ಧೋಪಾಯ ಸಂಶಯ. ಅದೊಂದೇ ಶ್ಲೋಕ, ಒಂದೇ ಲೈನು. ತದ್ವಜ್ಜನಸ್ಯ ಸಂಸಿದ್ಧ ಪ್ರಸಿದ್ಧ ಪಾಯನಂ ಇದೆಯಾ? ತದ್ವಜ್ಜನಸ್ಯ ಪ್ರಸಿದ್ಧೋಪಾಯ ಸಂಶಯ. ಅಯ್ಯೋ, ಅದನ್ನು ಬಿಟ್ಕೊಳ್ಳೋದು ಎಂಬುದು ವರ್ಜನ ಅಂದ್ರೆ ವರ್ಜನ ಬಿಟ್ಕೊಳ್ಳೋದು. ಯಾವ್ದನ್ನ ಅದು ಬಿಟ್ಕೊಳ್ಳೋದು ಎಂಬುದು ಪ್ರಸಿದ್ಧವಾದ ಉಪಾಯ. ಪ್ರಸಿದ್ಧವಾದ ಉಪಾಯ ಯಾವುದು? ವೇದಾಂತ ವಾಕ್ಯ. ವೇದಾಂತ ವಾಕ್ಯ ಜ್ಞಾನ, ಅದನ್ನು ಆಶ್ರಯಿಸಿಕೊಳ್ಳೋದ್ರಿಂದ ಸಂಸಿದ್ಧೇ ತಯಾರಾಗುತ್ತೆ, ಸಿದ್ಧ ಆಗುತ್ತೆ. ಆ ಅವಿದ್ಯೆಯನ್ನು ಬಿಟ್ಟುಕೊಳ್ಳುವುದೆಂಬುದು ಅಥವಾ ಅವಿದ್ಯೆಯನ್ನು ಬಿಟ್ಟುಕೊಳ್ಳುವುದೆಂಬುದು ಪ್ರಸಿದ್ಧವಾದ ವೇದಾಂತ ವಾಕ್ಯವೆಂಬ ಉಪಾಯವನ್ನ ಆಶ್ರಯಿಸಿಕೊಳ್ಳುವುದರಿಂದ ಸಿದ್ಧಿಸುತ್ತದೆ. ಆದ್ದರಿಂದ ಇಲ್ಲಿ ಯಾವ ದೋಷವೂ ಇಲ್ಲ. ಪ್ರಸಿದ್ಧವಾದ ಉಪಾಯ ಅಂದ್ರೆ ವೇದಾಂತ ವಾಕ್ಯವೆಂಬ ಉಪಾಯ. ವೇದಾಂತ ವಾಕ್ಯವನ್ನು ಆಶ್ರಯಿಸಿಕೊಳ್ಳುವುದರಿಂದ ಸಪ್ತಮಸ್ಯಾದಿ ವಾಕ್ಯ, ಸಪ್ತಮಸ್ಯಾದಿ ವಾಕ್ಯವನ್ನು ಆಶ್ರಯಿಸಿಕೊಳ್ಳೋದ್ರಿಂದ ಅದನ್ನ ಬಿಟ್ಕೊಳ್ಳುವುದು ಅನ್ನೋದು ಸಿದ್ಧವಾಗುತ್ತೆ. ಯಾವ್ದನ್ನು ಬಿಟ್ಕೊಳ್ಳೋದು? ಚೆನ್ನಾಗಿದೆ ಆರ್ಥಿಕ ಅಲ್ಲ. ಮುಂದಿನ ಶ್ಲೋಕ ಇದೆಯಲ್ಲ, ಇದು ನವೆಲಿಸ್ಟ್ ಶ್ಲೋಕ, ಅಂತ ಶ್ಲೋಕ ಇದು ಬಹಳ ಒಳ್ಳೆ. ಯಾರು ಕಂಡು ಹಿಡಿದಿಲ್ಲ ಇದನ್ನ, ಶಂಕರರು ಸುರೇಶ್ವರಿ ಬಿಟ್ಟು ಯಾರು ಕಂಡಿಲ್ಲ. ಒಳ್ಳೆ ಶ್ಲೋಕಗಳು. ಏನು? ಪರಾಗರ್ಥ ಪ್ರಮೇಯೇಷು ಯಾ ಫಲತ್ವೇನ ಸಮ್ಮತ ಸಂವಿತ್ಸೈವೇಹಮೇಯೋರ್ಥೋ ವೇದಾಂತೋಕ್ತಿ ಪ್ರಮಾಣತಃ. ಪರಾಗರ್ಥ ಪ್ರಮೇಯೇಷು ಇಹ ಜ್ಞೇಯಃ ಅರ್ಥಃ ಪರಾಗರ್ಥ ಪ್ರಮೇಯೇಷು ಯಾ ಫಲತ್ವೇನ ಸಮ್ಮತಾ ಸಂವಿತ್ಸೈವೇಹಮೇಯೋರ್ಥೋ ವೇದಾಂತೋಕ್ತಿ ಪ್ರಮಾಣತಃ ಅಂತ ಇದ್ದಾರೆ. ವೇದಾಂತಕ್ಕೆ ಟಾಪಿಕ್ ಏನು ಅಂತ ಕೇಳ್ತಾ ಇದ್ದಾರೆ.
ಈ ಶ್ಲೋಕ ಏನ್ ಹೇಳುತ್ತೆ? ವೇದಾಂತ ಟಾಪಿಕ್ ಏನು ಅಂತ ಹೇಳುತ್ತೆ. ಏನ್ ಟಾಪಿಕ್ ವೇದಾಂತಕ್ಕೆ? ವಿಷಯ ಏನು ವೇದಾಂತಕ್ಕೆ? ಪರಾಗ್ ಅರ್ಥ. ಪರಾಕ್ ಅಂದ್ರೆ ಹೊರಗಡೆ ಇರುವ, ಅರ್ಥ ಅಂದ್ರೆ ವಿಷಯ. ಆ ಪರಾಗ್ ಅರ್ಥ, ಆ ಹೊರಗಡೆ ಇರುವ ವಿಷಯಗಳೆಂಬ ಪ್ರಮೇಯ. ಅರ್ಥ ಅಂದ್ರೆ ವಿಷಯ, ಹೊರಗಡೆ ಇರುವ ವಿಷಯಗಳೆಂಬ ಪ್ರಮೇಯ. ಅದರಲ್ಲಿ ಯಾವ ಸಂಬಿತ, ಯಾವ ಒಂದು ಅರಿವು ಫಲತ್ವೇನ ಸಮ್ಮತ. ಫಲತ್ವೇನ ಅಂದ್ರೇನು? ಅವಗತಿ ರೂಪವಾಗಿ, ಅನುಭವ ರೂಪವಾಗಿ ಗೊತ್ತಾಗಿದೆಯೋ. ಗೊತ್ತಾಯ್ತು, ಗೊತ್ತಾಯ್ತು ಅಂತ ಹೇಳಿ ಪ್ರತಿಯೊಂದಲ್ಲಿ ಗೊತ್ತಾಯ್ತು ಅಂತ. ಆ ಗೊತ್ತಾಯ್ತು ಅಂದ್ರೆ ಏನು ಅನ್ನೋದೇ ಟಾಪಿಕ್ ಅಂತೆ ವೇದಾಂತಕ್ಕೆ. ಈ ಗೊತ್ತಾಯ್ತು ಅಂತ ಅಂತೀರಲ್ಲ, ಆ ಗೊತ್ತಾಯ್ತು ಅಂದ್ರೆ ಏನದು ಅನ್ನೋದನ್ನು ವೇದಾಂತ ಹೇಳುತ್ತೆ. ಅದೇ ಆತ್ಮಸ್ವರೂಪ ಅಂತ. ಅವಗತಿಯೇ ವೇದಾಂತಕ್ಕೆ ಟಾಪಿಕ್ ಅಂತ ಹೇಳ್ತಾ ಇದೆ. ಇಷ್ಟ ಆಯ್ತು ನೋಡಿ. ಪರಾತ್ ಹೊರಗಿರುವ ವಸ್ತು ಎಂಬ ವಿಷಯಗಳಲ್ಲಿ ಯಾವ ಸಂಬಿತ ಫಲತ್ವೇನ ಸಂಬಿತ ಅಂದ, ಯಾವ ಅರಿವು ಫಲರೂಪವಾಗಿ ತಿಳಿದು ಬಂದಿದೆಯೋ. ಏನ್ ನೋಡು, ಅದು ಮನೆ ಗೊತ್ತಾಯ್ತು, ಇದು ಮರ, ಇದು ಕಿಟಕಿ, ಇದು ಡೆಸ್ಕು, ಇದು ಪುಸ್ತಕ. ಪ್ರತಿಯೊಂದು ವಿಷಯದ ಅರಿವಾಗ್ತಾ ಹೋಗ್ಲ. ಆ ಅರಿವಿಗೆ ಬೇಸಿಕ್ ಆಗಿ ಒಂದು ಅನುಭವ ಇದೆ. ಅನುಭವದ ಬೇಸಿಕ್ ಮೇಲೆ ಒಂದು ಅರಿವು ಹೇಳ್ತಾ ಇದೆ. ಯಾವ ಬೇಸಿಕ್ ಮೇಲೆ ಯಾವ ಒಂದು ಅವಗತಿ ಅನುಭವ ಅಂತ ಹೇಳುತ್ತೋ, ಆ ಅವಗತಿ ಆ ಅನುಭವವನ್ನೇ ಟಾಪಿಕ್ ಆಗಿ ಮಾಡ್ಕೊಂಡಿದೆ ವೇದಾಂತ. ಹಾಗಂದ್ರೆ ಏನು? ಅದು ಉಂಟಾಗೋದಾ, ಮತ್ತು ಅದು ಅಳತೆ ಇರೋದಾ, ಮತ್ತು ಅದು ಕರ್ಮ ಕಾರ್ಯವಾ, ಕರ್ಮದ ಎಫೆಕ್ಟ. ಅದು ಕರ್ಮ ಕಾರ್ಯವಲ್ಲ, ಅದಕ್ಕೆ ಅಳತೆ ಇಲ್ಲ, ಅದು ಉಂಟಾಗೋದಲ್ಲ, ಅದು ನಿತ್ಯ. ಅದರ ಅರಿವೇ ಇದಕ್ಕೆಲ್ಲ ಬಂದಿರೋದು. ದೇಹೇಂದ್ರಿಯ ಮನೋಬುದ್ಧಿ ಅದರ ಅರಿವು, ಅದನ್ನೇ ಬ್ರಹ್ಮ ಆತ್ಮ ಅಂತ ಹೇಳ್ತಾರೆ ವೇದಾಂತಕ್ಕೆ. ಅರಿವಲ್ಲಿ ಎರಡಿದೆ ಕಣ್ರೆ. ದೇಹೇಂದ್ರಿಯ ಮನೋಬುದ್ಧಿಯ ಅರಿವು, ವೃತ್ತಿ ಜ್ಞಾನ. ಅದಕ್ಕೆ ಈ ಅರಿವಿಗೆ ಬೇಸಿಕ್ ಆಗಿ ಒಂದು ಆತ್ಮಾನುಭವ ಆಗಿದೆ. ಆತ್ಮಾನುಭವದಲ್ಲಿ ಇದು ಅರಿಯುತ್ತೆ. ಹೇಗೆ ಬೆಂಕಿಯ ಬಿಸಿಯಿಂದ ಕಬ್ಬಿಣ ನೀರು ಸುಡುತ್ತೋ, ಸ್ವತಃ ಕಬ್ಬಿಣ ನೀರು ಸುಡಲ್ಲ. ಹಾಗೆ ಆತ್ಮನ ಅವಗತಿ ಅನುಭವ ರೂಪದಿಂದ ನಾನು ಅದು ಅರಿಯುತ್ತೆ, ಬುದ್ಧಿಯೂ ಅರಿಯುತ್ತೆ, ಮನಸ್ಸು ಅರಿಯುತ್ತೆ, ಇಂದ್ರಿಯೂ ಅರಿಯುತ್ತೆ. ಇವುಗಳಿರ್ತಕ್ಕಂಥ ಅರಿವೆಲ್ಲ ತೋರ್ಗಾಣಿಕೆ ಅರಿವು, ಅಂದ್ರೆ ವೃತ್ತಿ ರೂಪದ ಅರಿವು. ಇಲ್ಲಿ ಈ ಅರಿವು ಉಂಟಾಗೋದಕ್ಕೆ ಬೇಸಿಕ್ ಆಗಿ ಆಧಾರವಾಗಿ ತಳಹದಿಯಾಗಿ ಒಂದು ಅನುಭವ ಅಂತಿದೆ. ಅದನ್ನು ಇಲ್ಲಿ ಸಂಬಿತ್ ಕರಿತಾ ಇದ್ದಾರೆ. ವೃತ್ತಿಜ್ಞಾನದ ಹಿಂದೆ ಇಲ್ಲ, ಅರಿವು ವೃತ್ತಿಜ್ಞಾನದ ಹಿಂದೆ ಅನುಭವ ರೂಪವಾದ ಒಂದು ಅವಗತಿ ಅರಿವು ಇದೆ. ಅದು ಇಲ್ಲಿ ಟಾಪಿಕ್ ಕೂತಾ ಇದ್ದಾರೆ ವೇದಾಂತಕ್ಕೆ. ವೇದಾಂತೋಕ್ತಿ ಪ್ರಮಾಣ, ವೇದಾಂತದಲ್ಲಿ ಹೇಳಿದ್ದಾದ ಪ್ರಮಾಣದಿಂದ ಶೈವ ಇಹ ಸಂಬಿತು ಮೇಯೋತ್ಸಹ. ಆ ಅರಿವೇ ಇಲ್ಲಿ ತಿಳಿಯಬೇಕಾದ ವಿಷಯವು, ಮೇಯ ಅಂದ್ರೆ ತಿಳಿಯಬೇಕಾದ ಅರ್ಥನ ವಿಷಯವು. ಇದು ಒಳ್ಳೆ ಆವಿಷ್ಕಾರ. ಈ ಋಷಿಗಳವರು ಕೈಬಿಟ್ಟು ನೋಡಿ, ತಿಳ್ಕೊಳ್ಳಿ. ಹೊರಗಿನ ವಸ್ತು ಎಂಬ ಪ್ರಮೇಯಗಳಲ್ಲಿ, ವಸ್ತು ಎಂಬ ವಿಷಯಗಳಲ್ಲಿ, ಹೊರಗಿನ ವಸ್ತುವಿನ ವಿಷಯದಲ್ಲಿ, ಹೊರಗಿನ ವಸ್ತುವಿನ ವಿಷಯದಲ್ಲಿ ಯಾವ ಅರಿವು ಫಲರೂಪವಾಗಿ ತೋರುತ್ತಿದೆಯೋ, ಫಲರೂಪವಾಗಿ ಎಂಬುದು ಒಪ್ಪಿಗೆ ಆಗಿದೆಯೋ ಅಂತ ಮಾಡ್ಕೊ. ಒಪ್ಪಿಗೆ ಆಗಿದೆಯೋ, ತೋರುತ್ತಿದೆಯೋ, ತಿಳಿದು ಬಂದಿದೆಯೋ. ಒಪ್ಪಿಗೆ ಆಗಿದೆಯೋ ಎಂಬುದ್ರೆ ಲಿಟ್ರೇಚರ್ ಮೀನಿಂಗ್ ಆಗುತ್ತೆ, ಸಮ್ಮತ. ಯಾವ ಅರಿವು ಒಪ್ಪಿಗೆ ಆಗಿದೆಯೋ ಬರ್ಕೊಳ್ಳಿಯಾ, ಒಪ್ಪಿಗೆ ಆಗಿದೆಯೋ ಆ ಅರಿವೇ ವೇದಾಂತದಲ್ಲಿ ಹೇಳಿರುವ ಪ್ರಮಾಣದಿಂದ ಇಲ್ಲಿ ತಿಳಿಯಬೇಕಾದ ವಿಷಯವು. ಇದಕ್ಕೆ ನೀವು ಅಂಡರ್ಲೈನ್ ಮಾಡಬೇಕು. ಶ್ಲೋಕಕ್ಕೆ ಕೆಂಪು ಅಂಡರ್ಲೈನ್ ಮಾಡಿ, ಬೋಲ್ಡ್ ಮಾಡಿ, ಬೈ ಹಾರ್ಟ್ ಇಟ್. ಈ ಶ್ಲೋಕವನ್ನು ಗಟ್ ಮಾಡಿರ್ಬೇಕು ನೀವು. ಈ ಶ್ಲೋಕ ಬಹಳ ಮುಖ್ಯ ಶ್ಲೋಕ. ಅಂದ್ರೆ ವೇದಾಂತಕ್ಕೆ ಇದರಿಂದ ಏನಾಯ್ತು, ವ್ಯವಹಾರವೆಲ್ಲ ಎಲ್ಲಿ ಮುಗಿಯುತ್ತೋ ವೇದಾಂತ ಅಲ್ಲಿ ಸ್ಟಾರ್ಟ್ ಆಗತ್ತೆ. ವ್ಯವಹಾರ ಎಲ್ಲ ಮುಗಿಯೋದಲ್ಲಿ
ಗೊತ್ತಾಯ್ತು ಅಂತ ಆಗೋದು. ಗೊತ್ತಾಯ್ತು ಅಂದ್ರೆ ಮತ್ತೆ ಪ್ರಯತ್ನ ಮಾಡಲ್ಲ. ಗೊತ್ತಾಯ್ತು ಬಿಡು, ಇನ್ನೊಂದು ಗೊತ್ತಾಯ್ತು ಬಿಡು ಬಿಡು, ಗೊತ್ತಾಯ್ತು ಅಂತ ಆದ್ಮೇಲೆ ಮತ್ತೆ ಯಾರು ಪ್ರಯತ್ನ ಮಾಡಲ್ಲ. ಆ ಗೊತ್ತಾಯ್ತು ಅಂದ್ರೆ ಏನು ಶುರು ಮಾಡ್ಕೊಳ್ತೀವಿ ಇವಾಗ. ಗೊತ್ತಾಯ್ತು ಅಂದ್ರೆ ಏನು, ಹೇಗೆ ಗೊತ್ತಾಯ್ತು, ಯಾರಿಗೆ ಗೊತ್ತಾಯ್ತು, ಗೊತ್ತಾಯ್ತು ಅನ್ನೋದ್ರಲ್ಲಿ ಏನು ಅನುಭವ ಆಗುತ್ತೆ, ಅದರ ಸ್ವರೂಪ ಏನು, ಅದನ್ನ ಟಾಪಿಕ್ ತಗೊಳುತ್ತೆ. ವ್ಯವಹಾರವನ್ನ ಎಲ್ಲಿ ಮುಗಿಯುತ್ತೋ ವೇದಾಂತ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಅದನ್ನ ವೇದಾಂತ ಅದಕ್ಕೆ ವ್ಯವಹಾರ ಬರೋಲ್ಲ ಅನ್ನೋಕೆ ಇಲ್ಲೇ ಆಳವಾದ ವಿಚಾರ. ಹೇಳೋಣ ಫಲಾನರ್ಥಪ್ರಮೇಯೇಷೋ ಯಾಫಲತ್ವೇನ ಸಮ್ಮತ ಸಂವಿತ್ ಸಂದೇಹಮೇಯೋರ್ಥಃ ಸಂದೇಹ ವೇದಾಂತೋಕ್ತಿ ಪ್ರಮಾಣತಃ. ಹೀಗೆ ಸಂವಿತ್ ಸಂದೇಹಮೇಯೋರ್ಥಃ ಸಂದೇಹ. ವೆರಿ ಗುಡ್. ಹೇಳಬಿಟ್ಟ ಅವನು ಒನ್ಸ್ ಮೋರ್. ಸರ್ ಏಕಸಂಧಿಗ್ರಾಹಿ ಒಂದ್ ಸೆಕೆಂಡ್ ಹೇಳ್ಬಿಟ್ಟು ಆ ಪುಸ್ತಕ ಬಿಟ್ಟು ವಿಚೌಟ್ ಬುಕ್ ಚಾಂಟೆಡ್ ಹೇಳ್ಬಿಟ್ಟ. ಸೂಪರ್ ಹೇಳ್ದ. ಹೇಳ್ತೀರಾ? ಹೌದಾ? ನೋಡ ನಿಮ್ಮಲ್ಲಿ ಯಾರು ಹೇಳ್ತೀರಾ ಪುಸ್ತಕ ಬಿಟ್ಟು ನಾಳೆ? ಕುಸುಮ ಅಮ್ಮ ಹೇಳ್ಬೋದು ಟ್ರೈ ಮಾಡಿದ್ರೆ, ನಿರ್ಮಲಾ ಅಮ್ಮ ಹೇಳ್ಬೋದು ಟ್ರೈ ಮಾಡಿದ್ರೆ, ಆಮೇಲೆ ನಮ್ಮ ಸವಿತಕ್ಕ ಹೇಳ್ಬೋದು, ಆಮೇಲೆ ಸುರೇಖಮ್ಮ ಹೇಳ್ಬೋದು ಪ್ರಯತ್ನ ಪಟ್ರೆ, ಆಮೇಲೆ ಇನ್ಯಾರಲ್ಲೇ ಹೇಳ್ತೀನಿ ಅಂತ ಗ್ಯಾರಂಟಿ. ಮಮತಾ ಹೇಳ್ತಾರ? ಮಮತಾ ಸಮತಾ ಜನತಾ ನಾಗರಾಜ್ ನಾನು ಹೇಳಿದ್ ಕೇಳ್ತಿದ್ದೆ ಅಂತ ಹೇಳ್ಬೋದು. ಅಲ್ಲಪ್ಪ ನಾಳೆ ಗಟ್ ಮಾಡಿ ಹೇಳಿ ಒಂದು ಶ್ಲೋಕನ ಬರೀ ಒಂದು ಶ್ಲೋಕ ಇಡೀ ಬೃಹದ್ವಾರ್ತಿಕದಲ್ಲ ಈ ಒಂದು ಶ್ಲೋಕ ಬರುತ್ತೆ ಅಂತ ಹೇಳ್ಬಿಡಿ. 12,000 ಬೃಹದ್ವಾರ್ತಿಕದಲ್ಲಿ ನನಗೆ ಬರುವ ಶ್ಲೋಕ ಇದು ಒಂದೇ ಅಂದ್ರೆ ಅದೇ ಸಾರ. ಇಡೀ 12,000ಕ್ಕೂ ಸಾರ ಇದು. ಏನೋ ಪರಾಗರ್ಥ ಪ್ರಮೇಯೇಷು ಫಲತ್ವೇನ ಸಮ್ಮತ ಸಂವಿತ್ ಶೈವೇಹಮೇಯೋರ್ಥೋ ವೇದಾಂತೋಕ್ತಿ ಪ್ರಮಾಣತಃ. ಕಷ್ಟ ಇಲ್ಲ, ಕಷ್ಟ ಇಲ್ಲ, ಆದ್ರೆ ವಿಷಯ ಆಳವಾಗಿದೆ. ಆಳ ತುಂಬಿದೆ. ತೆಗೆದ್ರು ನೋಡಿ ಅವರು ನಮ್ಗೆ ಪ್ರತಿಯೊಂದು ಜಾಗವೂ ಗೊತ್ತಾಯ್ತು ಅವಗತಿ ಆಗ್ತಾ ಹೋಗುತ್ತೆ. ಈ ಅವಗತಿಯನ್ನೇ ವಿಷಯ ಮಾಡ್ಕೊಂಡ್ಬಿಟ್ಟಿದೆ, ಟಾಪಿಕ್ ಆಗಿ ಮಾಡ್ಕೊಂಡ್ಬಿಟ್ಟಿದೆ. ಅವಗತಿ ಅಂದ್ರೆ ಏನು, ಅದು ಹೇಗಾಗತ್ತೆ, ಅದರ ಸ್ವರೂಪ ಏನು, ಅದರ ತತ್ವ ಏನು, ಅದೇ ಜಗತ್ತಾಗಿ ತೋರ್ತಿರೋದು. ಆ ಅವಗತಿಯೇ ಪಂಚಭೂತಾತ್ಮಕವಾಗಿ ನಾಮರೂಪಾತ್ಮಕವಾಗಿ ಆ ಅವಗತಿಯ ತತ್ವವಿಕೆಯಿಂದ ನಮ್ಗೆ ಅನರ್ಥ ಆಗಿರೋದು. ಆ ಅನರ್ಥಕ್ಕೂ ಆ ಅವಗತಿಯ ಬಗ್ಗೆ ಇರೋ ತತ್ವವಿಕೆಯೇ ಕಾರಣ. ಅವಗತಿಯಿಂದ ಅನುಭವವೇ, ಆತ್ಮನ ಸ್ವರೂಪವೇ. ಮಮತಾ ಹೇಳ್ತಾರೆ, ಹೇಳಿಮ್ಮ. ಮಮತಾರ್ ಬಂದ್ರು, ಅವ್ರು ಹೇಳ್ತಾರೆ ಹೇಳಿಮ್ಮ ಆಗತ್ತೆ, ಟ್ರೈ ಮಾಡಿ ಹೇಳಿಮ್ಮ. ಪರಾಗರ್ಥ ಪ್ರಮೇಶ್ ಹೇಳಿ. ಮಮತಾ ಅವರ ಯಾಕೆ ಮಾತಾಡ್ತಿಲ್ಲ? ಮಾತಾಡ್ತಾನೆ ಇಲ್ಲ. ಬಹಳ ಇಂಪಾರ್ಟೆಂಟ್ ಶ್ಲೋಕಮ್ಮ ಇದು. ಬಹಳ ಡೆಪ್ತ್ ಇರೋದು, ಡೆಪ್ತ್ ಇದೆ, ಡೀಪ್ ಇದೆ, ಆಳ ಇದೆ ವಿಷಯ. ಸ್ವಾಮಿಗಳು ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಕೆಂಪ್ ಅಂಡರ್ಲೈನ್ ಮಾಡಿದ್ದಾರೆ. 220 ಇದೆ ಇದೇ ಶ್ಲೋಕ. 220. ಪೇಜ್ ಇದೆ, 20 ಪೇಜ್ ಇರಬೇಕು.
ಮೂವತ್ತಾ ಹಾ ಹೌದು 230 ಶ್ಲೋಕ 230 ಶ್ಲೋಕ 230 ಅನಾತ್ಮನಿ ಪ್ರಮೇಯೇಚ್ಛೆಯ ಫಲತ್ವೇನ ಸಮ್ಮತ ಮೇ ಪ್ರಮೇಯ ಮೈವಸೀಯ ವೇದಾಂತೇಶು ಅನುಭೂತಿ ಆತ್ಮನ ಅದೇ ಅರ್ಥ 230 230 159 ಇದೊಂದು ಇವಾಗ ಆಗ್ತಾ ಇರೋದು 230 ಇದೇ ಅರ್ಥ ಶ್ಲೋಕ ಶಬ್ದ ಹೇಗಿಲ್ಲ ಅಲ್ಲಿ ಏನಿದೆ ಅನಾತ್ಮನಿ ಪ್ರಮೇಯ ಅಂದ್ರೆ ಅಲ್ಲಿ ಪರಾಗರ್ಥ ಪ್ರಮೇಯ ಅಂದ್ರು ಪರಾಗರ್ಥ ಪ್ರಮೇಯ ಅಂದ್ರೆ ಅನಾತ್ಮ ಪ್ರಮೇಯ ಅಂದ್ರೆ ಒಂದೇ ಹೊರಗಿರುವ ಪ್ರಮೇಯ ಅಂದ್ರೇನು ಅನಾತ್ಮ ಪ್ರಮೇಯ ಅಂದ್ರೇನು ಅನಾತ್ಮನಿ ಪ್ರಮೇಯೋ ಅರ್ಥೆ ಯಾವ ಫಲತ್ವೇನ ಸಮ್ಮತ ಇದು ಇದೆ ಅದು ಇದೆ ಪ್ರಮೇಯ ಶೈವ ವೇದಾಂತೇಶು ಅನುಭೂತಿ ಆತ್ಮ ಸಂಬಿತ ಅನುಭೂತಿ ಅದೇ ಪ್ರಮೇಯ ಅಂದ್ರು ಅಲ್ಲಿ ಮೇಯ ಅಂದ್ರೆ ಇಲ್ಲಿ ಪ್ರಮೇಯ ಅಂದ್ರೆ ಸಂಬಿತ್ ಶೈವೇಹ ಮೇಯೋರ್ಥ ಅಂದ್ರು ಸಂಬಿತ ಅನುಭೂತಿ ಆತ್ಮನಃ ಗೊತ್ತಾಯ್ತು ಅಂತ ಆಗೋದಕ್ಕೆ ಏನೋ ಅನುಭವ ಇಲ್ಲ ಅದರ ಸ್ವಲ್ಪ ಏನು ಗೊತ್ತಾಯ್ತು ನಿಶ್ಚಯಕ್ಕೆ ಒಂದು ಅನುಭವ ಬೇಕಲ್ಲ ಯಾವ ಅನುಭವಕ್ಕೆ ಬೇಸಿಸ್ ಮೇಲೆ ಆಗತ್ತೋ ಆ ಅನುಭವದ ಸ್ವರೂಪವನ್ನು ವಿಚಾರ ಮಾಡಿದ್ರೆ ವೇದಾಂತಕ್ಕೆ ಟಾಪಿಕ್ ಅದೇ ಟಾಪಿಕ್ ಚೆನ್ನಾಗಿದೆ ಅದ್ಭುತ ಹೋಗೋಣ ಮುಂದಕ್ಕೆ ಅಪ್ರಾಮಾಣ್ಯ ಪ್ರಸಕ್ತಿಶ್ಚ ಸಾಧಿತೋನ್ಯಾರ್ಥಕಲ್ಪನೆ ವೇದಾಂತಾನಾಮತಸ್ತಸ್ಮಾತ್ ನಾಣ್ಯಮರ್ಥಂ ಪ್ರಕಲ್ಪಯೇತ್ ಕಲ್ಪನೆ 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 ಏನಿದೆ ಕಲ್ಪನೆ ಬಹಳ ಮುದ್ರಾ ರಾಕ್ಷಸ ತುಂಬಾ ಇದೆ ಅದರಲ್ಲಿ ಅಪ್ರಾಮಾಣ್ಯ ಅನ್ಯಾರ್ಥ ಕಲ್ಪನೆ ಪ್ರಕಲ್ಪನೆ ವೇದಾಂತಾನ ಪ್ರಕಲ್ಪನೆ ಇಲ್ಲ ಅನ್ಯಾರ್ಥ ಕಲ್ಪನೆ ಅಷ್ಟೇ ಇದೆ ಸಾಕು ಜ್ಞಾರ್ಥಕಲ್ಪನೆ ವೇದಾಂತಾನಾಂ ಅತಃ ತಸ್ಮಾತ್ ನ ಅನ್ಯಮರ್ಥಂ ಅನ್ಯಂ ಅನ್ಯಂ ಅರ್ಥಂ ಪ್ರಕಲ್ಪಯೇತ್ ವೇದಾಂತಾನಾಂ ಅತಃ ತಸ್ಮಾತ್ ವೇದಾಂತಾನಾಂ ಮತಸ್ತಸ್ಮಾತ್ ಮತಃ ವೇದಾಂತಾನಾಂ ಅಲ್ಲಿ ವಿತರ್ಕ ಇತಃ ಅನ್ಯ ವೇದಾಂತಾನಾಂ ಇತಃ ಅನ್ಯಾರ್ಥ ಕಲ್ಪನೆ ಅದನ್ವಯ ಏನೋ ಇತಃ ಇದಕ್ಕಿಂತ ವೇದಾಂತಾನ ವೇದಗಳಿಗೆ ಬೇರೆ ಅರ್ಥ ಕಲ್ಪನೆ ಮಾಡಿದ್ದಾರೆ ಈ ನಾವು ಸಂಬಿತ್ತು ಈ ಅನುಭವವೇ
ಇದಕ್ಕೆ ಟಾಪಿಕ್ಕು ವಿಷಯ ಅಂತ ನಾವು ಹೇಳಿದ್ವಲ್ಲ, ಇದನ್ನು ಬಿಟ್ಟು ವೇದಾಂತಕ್ಕೆ ಅದು ಕರ್ಮಕ್ಕೆ ಶೇಷ, ಅದು ಕರ್ಮ ವಿಚಾರ ಹೇಳಿ ಬಂದಿದೆ, ದೇವತಾ ವಿಚಾರ ಹೇಳಿ ಬಂದಿದೆ, ಇಲ್ಲ ಉಪಾಸನೆ ಹೇಳಿ ಬಂದಿದೆ, ಬೇರೆ ಅರ್ಥ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇತಃ ಇದಕ್ಕಿಂತ ಈ ಸಂಬಿತ್ತು ಅನುಭವ ಅವಗತಿ ನಾವು ಏನು ಹೇಳ್ತೀವಿ ಅದನ್ನು ತಿಳಿಸ್ಕೊಳ್ಳೋದೇ ವೇದಾಂತದ ಮುಖ್ಯ ಉದ್ದೇಶ. ಅದನ್ನು ಬಿಟ್ಟು ವೇದಾಂತಗಳಿಗೆ ಇದಕ್ಕಿಂತ ಬೇರೆ ಅರ್ಥವನ್ನು ಕಲ್ಪನೆ ಮಾಡಿದ್ರೆ ಅಪ್ರಾಮಾಣ್ಯ ಪ್ರಸಕ್ತಿ, ಅಪ್ರಾಮಾಣ್ಯದ ಸಂದರ್ಭವು ಒಂದು ಒದಗಿ ಬಿಡುತ್ತೆ, ಅಪ್ರಾಮಾಣ್ಯ ಬರುತ್ತೆ ವೇದಾಂತ. ಅತಃ ಅನ್ಯಂ ಅರ್ಥಂ ನ ಪ್ರಕಲ್ಪಯೇ, ಬೇರೆ ಅರ್ಥವನ್ನು ಕಲ್ಪಿಸಬಾರದು. ಕರ್ಮಾಂಗ ವೇದಾಂತ ವಾಕ್ಯನೆಲ್ಲ ಮಾಡುವ ಬೃಹತ್ತಾಗಿ ಸೇರಿಸ್ಕೊಳ್ಬೇಕು, ಇದನ್ನ ಸ್ವಾಮಿಯಾಗ ಸೇರಿಸ್ಕೊಳ್ಬೇಕು, ಉಪಾಸನೆ ಮಾಡಬೇಕು, ಭಾವನೆ ಮಾಡಬೇಕು, ಈ ರೀತಿ ಎಲ್ಲ ಮಾಡಿಬಿಟ್ರೆ ತಗೊಂಡು ಪರಘಾತಾಯ ಕನ್ಯಾ ಮುದ್ವಾಹ ಅಂತ ಅಳಿಯ ಸಾಯಿಲಿ ಅಂತ ಹೇಳಿ ಯಾರು ಹೇಳ್ಕೊಡ್ತಾರೆ ಅಂದ್ರೆ ಅಳಿಯ ಸಾಯಿಲಿ ಅಂತ ಹೇಳಿ ಹೆಣ್ಕೊಟ್ರೆ ಏನಾಗುತ್ತೆ? ಮಗಳು ಬಾಳೆ ಏನಾಯ್ತು ಹೇಳ, ಮಗಳು ಬಾಳೆ ಅನ್ಯಾಯ ಹಾಳ ಹೋಯ್ತು. ಇದಕ್ಕಿಂತ ಅಂದ್ರೆ ಈ ಅನುಭವ ರೂಪನಾದ ಆತ್ಮ ತಿಳಿಸಿಕೊಳ್ಳೋದಕ್ಕಿಂತ, ಇದಕ್ಕಿಂತ ಅನುಭವ ರೂಪನಾದ ಆತ್ಮ ತಿಳಿಸಿಕೊಳ್ಳುವುದಕ್ಕಿಂತ ಈ ಅನುಭವ ರೂಪನಾದ ಆತ್ಮನನ್ನ ತಿಳಿಸಿಕೊಳ್ಳುವುದಕ್ಕಿಂತ ಮತ್ತೊಂದಾದ ಅರ್ಥವನ್ನ ವೇದಾಂತಗಳಿಗೆ ಕಲ್ಪಿಸುವುದಾದರೆ ಆಗ ವೇದಾಂತಗಳಿಗೆ ಅಪ್ರಾಮಾಣ್ಯದ ಪ್ರಸಂಗವೂ ಬಂದು ಒದಗುತ್ತದೆ ಸಂದರ್ಭ. ಆಗ ವೇದಾಂತಗಳಿಗೆ ಅಪ್ರಾಮಾಣ್ಯವೂ ಬಂದು ಒದಗುತ್ತದೆ. ಅಪ್ರಾಮಾಣ್ಯ ಅಂದ್ರೆ ಪ್ರಮಾಣವಾಗದೇ ಇರುವುದೆಂಬ, ಅಪ್ರಾಮಾಣ್ಯ ಅಂದ್ರೆ ಹಾಗೆ ಪ್ರಮಾಣವಾಗದೇ ಇರುವುದೆಂಬ, ಪ್ರಮಾಣವಾಗದೇ ಇರುವುದೆಂಬ ದೋಷದ ಸಂದರ್ಭ ಬಂದು ಒದಗುತ್ತದೆ. ಆದ್ದರಿಂದ ಇಲ್ಲ ತಸ್ಮಾತ್ ವೇದಾಂತಗಳಿಗೆ ಮತ್ತೊಂದು ಇದಕ್ಕಿಂತ ಮತ್ತೊಂದು ಅರ್ಥವನ್ನು ಕಲ್ಪಿಸಬಾರದು. ವೇದಾಂತಗಳಿಗೆ ಇದಕ್ಕಿಂತ ಮತ್ತೊಂದಾದ ಅರ್ಥವನ್ನು ಕಲ್ಪಿಸಬಾರದು. ಎಂತ ಅಪ್ರಾಮಾಣ್ಯ ಪ್ರಸಕ್ತಿಶ್ಚ ಕಲ್ಪನೆ ಇತೋನ್ಯರ್ಥ ಪ್ರಕಲ್ಪನೆ ಪ್ರಕಲ್ಪನೆಯ ಪ್ರಾಮಾಣ್ಯ ಪ್ರಸಕ್ತಿಶ್ಚ ಸ್ಯಾದಿತೋನ್ಯರ್ಥ ಕಲ್ಪನೆ ವೇದಾಂತಾನಾಮತಸ್ತಸ್ಮಾತ್ ನಾಣ್ಯಮರ್ಥಂ ಪ್ರಕಲ್ಪಯೇ. ननु एवमपि मानत्व व्याघातस्य क्रियाविधेः नन्वेवमपि मानत्व व्याघातः तस्य क्रिया वेदान्तेष्वप्यनाश्वासः तथा च प्रसजे ध्रुवम्
ನಾನು ಅಲ್ಲ ಏಮಪಿ ಈ ರೀತಿ ನೀವು ಅರ್ಥ ಮಾಡಿದ್ರು ವೇದಾಂತಕ್ಕೆ ಆತ್ಮನೇ ವಿಚಾರ. ಆತ್ಮ ಎಂಥವನು? ಕರ್ತೃ ಭೋಕ್ತೃ ಅಲ್ಲದ ಅದ್ವಿತೀಯವಾದ ಅಸಂಸಾರಿಯಾದ ಪರಬ್ರಹ್ಮ ಅದು ತಿಳಿಸ್ಕೊಡುತ್ತೆ ವೇದಾಂತ ಅಂತ ಆದರೆ ಅವಾಗ ಏನಾಗುತ್ತೆ? ಕರ್ಮಕಾಂಡ ಬಿದ್ದೋಯ್ತು. ಹಾ, ಮಾಡೋದಿಲ್ಲ, ಅನುಭವಿಸೋದಿಲ್ಲ, ಪ್ರಪಂಚವೇ ಇಲ್ಲ, ಇರೋದಿಲ್ಲ ಬ್ರಹ್ಮವೇ ಅಂದ್ಬಿಟ್ರೆ ಬ್ರಹ್ಮಿ ವೇದಂ ಸರ್ವಂ ಆತ್ಮೀ ವೇದಂ ಸರ್ವಂ ನೇಹನ ನಾಸ್ತಿ ಕಿಂಚನ ಅಂದ್ರೆ ಕರ್ಮಕಾಂಡಕ್ಕೆ ಎಲ್ಲಿ ಬಂತು ಕಿಮ್ಮತ್ತ? ಕರ್ಮಕಾಂಡಕ್ಕೆ ಆಘಾತ ಬಂತಲ್ಲ ನಾನು ಅಲ್ಲ. ಏವಂ ಈ ರೀತಿ ಅರ್ಥವಾದರೂ ಕ್ರಿಯಾವಿಧೇಯ ಮಾನತ್ವ ವ್ಯಾಘಾತ ಸ್ಯಾತ್. ಈ ರೀತಿಯಾದರೂ ಕ್ರಿಯೆಯನ್ನು ವಿಧಿಸುವ ಕರ್ಮಕಾಂಡಕ್ಕೆ ವಿರೋಧವು ಬಂದು ಒದಗುತ್ತದೆಯಲ್ಲ ಅಂತ. ಕ್ರಿಯೆಯನ್ನು ವಿಧಿಸುವ ಕರ್ಮವನ್ನು ವಿಧಿಸುವ ಕರ್ಮಕಾಂಡ ವಾಕ್ಯಕ್ಕೆ ಪ್ರಾಮಾಣ್ಯ ವಿರೋಧ ಆಗುತ್ತದೆಯಲ್ಲ ಬರ್ಕೊಳ್ಳಿ. ಈ ರೀತಿ ಹೇಳಿದರು ಕ್ರಿಯೆ, ಈ ರೀತಿ ಹೇಳಿ ಅರ್ಥ ಮಾಡಿದರು. ಈ ಹೇಳಿದೆ ಕ್ರಿಯೆಯನ್ನು ವಿಧಿಸುವ ಕರ್ಮಕಾಂಡದ ವಿಧಿಯ ಪ್ರಾಮಾಣ್ಯಕ್ಕೆ, ಕರ್ಮಕಾಂಡ ವಿಧಿಯ ಪ್ರಾಮಾಣ್ಯಕ್ಕೆ ಏಟು ಬೀಳುತ್ತದೆಯಲ್ಲ, ತೊಂದರೆ ಆಗುತ್ತದೆಯಲ್ಲ, ವಿರೋಧವಾಗುತ್ತದೆಯಲ್ಲ, ಎಲ್ಲ ಒಂದೇ ಅರ್ಥ. ಇಲ್ಲಿ ಕರ್ಮ ಮಾಡೋರು ಇಲ್ಲ ಅಂತ ಬಿಡುತ್ತೆ, ಕರ್ತೃತ್ವ ಇಲ್ಲ ಅಂದ್ಬಿಟ್ರೆ ಕರ್ಮ ಮಾಡೋರು ಯಾರ? ಅಗ್ನಿಹೋತ್ರಾದಿ ಅಗ್ನಿಹೋತ್ರಂ ಜುಹುಯಾತ್ ಕಹ ದರ್ಶಪೂರ್ಣಮಾಸಾಂ ವಿಜೇತ ಕಹ ಕರ್ತಾರಂ ಅಂತರೇಣ ಕರ್ತುಂ ನ ಶಕ್ಯತೆ ಸರ್ವತ್ವಾದಿ ಕ್ರಿಯಾಯಾಃ ಕರ್ತ ಅಪೇಕ್ಷಿತಃ ಕಥಮ ಕರ್ತಾರಂ ಅಂತರೇಣ ಕ್ರಿಯಾಂ ಕರ್ತುಂ ಶಕ್ಯತೆ ಕರ್ತೃತ್ವಮೇವ ನಿವಾರಯತಿ ವೇದಾಂತ ವಾಕ್ಯಾದಿ ಇತ್ಯುಕ್ತೆ ಭವಂತಃ ಕರ್ತೃತ್ವಮೇವ ಅಪಹರಂತಿ ಇತ್ಯುಕ್ತೆ ಕರ್ತೃತ್ವಾಭಾವೇ ಕ್ರಿಯಾಭಾವಃ ಕರ್ಮಾಭಾವಃ ತರ್ಹಿ ಕರ್ಮಕಾಂಡಸ್ಯ ಕೋರ್ಥಃ. ಕರ್ಮಕಾಂಡಕ್ಕೆ ಏನರ್ಥ? ಚೆನ್ನಾಗಿ ಪ್ರಶ್ನೆ. ಈ ರೀತಿ ಅರ್ಥ ಮಾಡಿದ್ರು ಕರ್ಮಕಾಂಡಕ್ಕೆ ವಿರೋಧವಾಗುತ್ತದೆಯಲ್ಲ ಒಂದು ಕ್ವಶನ್. ಎರಡನೇ ಕ್ವಶನ್ ಅಷ್ಟೇ ಅಲ್ಲ, ವೇದಾಂತದ ವಿಷಯದಲ್ಲೂ ನಂಬಿಕೆ ಬರೋಲ್ಲ. ವೇದಾಂತೇಷು ಅನಾಶ್ವಾಸ ಅಥಾಸತಿ. ಹಾಗಾದರೆ ಖಡಾಖಂಡಿತವಾಗಿಯೂ ವೇದಾಂತ ವಾಕ್ಯದಲ್ಲೂ ನಂಬಿಕೆ ಇಲ್ಲದೆ ಆಗುತ್ತದೆ, ಹೋಗುತ್ತದೆ. ಇದು ಹಾಗೆ ನೀವು ಪ್ರೂವ್ ಮಾಡೋದು ಇವಾಗ. ಹೇಗೆ ವೇದಾಂತ ಹೇಗೆ ನಂಬಿಕೆ ಹೋಗುತ್ತೆ ಹೇಳ? ಅಲ್ಲ, ಅದನ್ನ ಕಳೆಯಕ್ಕೆ ವೇದಾಂತ ಬಂದಿದ್ಮೇಲೆ ಹೇಗೆ ಹೋಗುತ್ತೆ? ಅದನ್ನ ಕಳೆಯಕ್ಕೆ ವೇದಾಂತ ಬಂದ್ಮೇಲೆ ಅದು ಹೇಗೆ ಅಪ್ರಮಾಣ ಆಗತ್ತೆ? ಅವ್ರು ಹೇಳಿದ್ರು ಹಾಗಲ್ಲ. ಕರ್ಮಕಾಂಡವೂ ವೇದವೇ, ಜ್ಞಾನಕಾಂಡವೂ ವೇದವೇ. ವೇದದ ಒಂದು ಭಾಗ ಅಪ್ರಮಾಣ ಅಂತಾನೆ ಅದು ಅಪ್ರಮಾಣ ಆಗ್ಬಿಡುತ್ತಲ್ಲ ಅಂತ. ಹಾಗೆ ವೇದ ಅನ್ನುವಂಥ ಒಂದು ಒಟ್ಟು ಇದರಲ್ಲಿ ಜ್ಞಾನಕಾಂಡ ಒಂದು ಭಾಗ, ಕರ್ಮಕಾಂಡ ಅಪ್ರಮಾಣ ಅಂದ್ರೆ ಅದೇ ವೇದ ಅಪ್ರಮಾಣವಾದ್ಮೇಲೆ ಇದು ಅಪ್ರಮಾಣ ಆಗತ್ತಲ್ಲ. ಆಸೆ ಇಲ್ಲ. ವೇದದಲ್ಲಿ ಒಂದು ಭಾಗ ಅಪ್ರಮಾಣ ಅಂತ ಇನ್ನೊಂದು ಭಾಗ ಪ್ರಮಾಣ ಆಗುತ್ತೆ. ಅದೇ ಅಪ್ರಮಾಣ ಆಗ್ಬೇಕು ಅನ್ನೋದಿದ್ದಾರೆ ಅವರು. ವೇದಾಂತದ ವಿಷಯಕ್ಕೂ ನಂಬಿಕೆ ಹೊರಟೋಗ್ಬಿಡುತ್ತೆ. ಕರ್ಮಕಾಂಡವನ್ನು ಅಪ್ರಮಾಣ ಅಂತಂದ್ರೆ ಯಾವ ಯುಕ್ತಿಯಿಂದ ಯಾವ ಕರ್ಮಕಾಂಡವನ್ನ ನೀವು ಅಪ್ರಮಾಣ ಅಂತೀರೋ ಅದೇ ಯುಕ್ತಿಯಿಂದ ಅದೇ ಜ್ಞಾನಕಾಂಡವನ್ನೇ ಅಪ್ರಮಾಣ ನಾವು ಮಾಡ್ತೀವಿ. ವೇದತ್ವ ಸಾಮಾನ್ಯ ಎರಡು ವೇದವಾಗಿದೆ ಎನ್ನುವ ಹೋಲಿಕೆಯಿಂದ, ಎರಡು ವೇದವಾಗಿದ್ಮೇಲೆ ವೇದದಲ್ಲಿ ಒಂದು ಪ್ರಮಾಣ ಒಂದು ಅಪ್ರಮಾಣ ಮಾಡಕ್ ಬರಲ್ಲ. ಒಂದು ಅಪ್ರಮಾಣದ ಇನ್ನೊಂದು ಅಪ್ರಮಾಣ ಆಗುತ್ತೆ, ಒಂದು ಪ್ರಮಾಣ ಇನ್ನೊಂದು ಅಪ್ರಮಾಣ ಆಗುತ್ತೆ. ಈ ಜ್ಞಾನಕಾಂಡ ಮಾತ್ರ ಪ್ರಮಾಣ ಅಪ್ರಮಾಣ ಮಾಡಕ್ ಬರಲ್ಲ ಅಂತ ಇದೀವಿ ನಾವು. ಎರಡಕ್ಕೂ ವೇದನೆ ಸಮಾನ, ವೇದ ಸಮಾನ. ಎರಡು ವೇದ ಇದ್ದಾನೆ. ಈ ಅಗ್ನಿಹೋತ್ರ ನಾವು ಲೋಕದಲ್ಲಿ ಏನು ಕಂಡಿದ್ದಲ್ವಲ್ಲ, ಯಜ್ಞ ಲೋಕದಲ್ಲಿ ಕಂಡಿದ್ದಲ್ವಲ್ಲ. ಯಾವ ವೇದ ಕೂತ್ಕೊಂಡು ಅಗ್ನಿಹೋತ್ರಾದಿ ಕರ್ಮ ಹೇಳ್ತಾ ಇದೆಯೋ ಆ ವೇದವನ್ನು ಅಪ್ರಮಾಣ ಅಂತ ಅನ್ನೋದಾದ್ರೆ ಅದೇ ವೇದ ರೂಪವಾದ ಉಪನಿಷತ್ತು ಹ್ಯಾಕ್ ಪ್ರಮಾಣ ಆಗುತ್ತೆ? ವೇದ ಅಪ್ರಮಾಣ ಅಂತ ಆದ್ಮೇಲೆ ಅದು ವೇದ ಅಂದ್ರೆ ಅದು ಪ್ರಮಾಣ ಅಂತಾಗ್ಲಿ. ಪ್ರಶ್ನೆ ಚೆನ್ನಾಗಿದೆ ನೋಡಿ. ಆಮೇಲೆ ಹೀಗೂ ಹೇಳ್ಬೋದಲ್ವಾ ಗುರುಗಳೇ?
ಪುಣ್ಯ ಫಲ ಬೇಕು ಅನ್ನೋರಿಗೆ ಕರ್ಮ ಹೇಳಿದೆ, ಜ್ಞಾನ ಫಲ ಬೇಕು ಅನ್ನೋರಿಗೆ ವೇದಾಂತ. ನೀವು ಅರ್ಥ ಮಾಡ್ತೀರಾ, ನಾವು ನಮ್ಗೆ ಎರಡು ವೇದ, ಈ ಎರಡು ವೇದದಲ್ಲಿ ಕರ್ಮಕಾಂಡವು ಜ್ಞಾನಕಾಂಡವು ವೇದಾಂತ ಆದಾಗ ಈ ಕರ್ಮಕಾಂಡವನ್ನು ಅಪ್ರಮಾಣ ಅಂತ ಅನ್ನೋದಾದರೆ, ವೇದವಾದ ಕರ್ಮಕಾಂಡ ಅಪ್ರಮಾಣವಾದರೆ ವೇದವಾದ ಜ್ಞಾನಕಾಂಡ ಯಾಕೆ ಪ್ರಮಾಣವಾಗಬೇಕು? ವೇದಕ್ಕೆ ಅಪ್ರಮಾಣ ನೀವು ಹೇಳ್ತಾ ಇದ್ದೀರಾ. ವೇದಕ್ಕೆ ಅಪ್ರಮಾಣ ಹೇಳಿದ್ಮೇಲೆ ಅದು ವೇದವಾದ್ರೆ ಅದು ಅಪ್ರಮಾಣವಾಗಲಿ, ಹಂಗೆ ಹಿಡ್ಕೊಬಿಟ್ಟ ಅವನು. ಒಂದು ಒಪ್ಕೊಂಡು ಇನ್ನೊಂದು ಒಪ್ಕೊಳ್ಳದೆ ಇರೋಕ್ಕಾಗಲ್ಲ. ವೇದತ್ವ ಸಾಮಾನ್ಯದಿಂದ ಈ ವೇದಾಂತದಲ್ಲೂ ಕೂಡ ಇದೇ ರೀತಿ ಅನಾಶ್ವಾಸ ಅಂದ್ರೆ ಅಪನಂಬಿಕೆ, ಧ್ರುವಂ ಪ್ರಸತೆ. ಧ್ರುವಂ ಅಂದ್ರೇನು? ತಟ್ಟಲ್ಲಿ ಖರಾಖಂಡಿತವಾಗಿ ಅಂದೇನೆ. ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಡೆಫಿನೆಟ್ ಆಗಿ ಅದು ಅಪ್ರಾಮಾಣ್ಯ ಆಗತ್ತೆ. ಧ್ರುವಂ ಅಪ್ರಾಮಾಣ್ಯಂ ಪ್ರಸಜೆ ಅಂತ. ಅನಾಶ್ವಾಸ ಪ್ರಸಜೆ, ಧ್ರುವಂ ಅನಾಶ್ವಾಸ ಪ್ರಸಜೆ. ಧ್ರುವಂ ಅಂದ್ರೆ ನಿಜವಾಗಿಯೂ ಖಂಡಿತವಾಗಿಯೂ ಅಪನಂಬಿಕೆಯು ವೇದಾಂತಕ್ಕೆ ಬಂದು ಒದಗತ್ತೆ. ಯಾಕೆಂದ್ರೆ ಯಾವ ವೇದವೇ ಅಗ್ನಿಹೋತ್ರಾದಿ ವಿಶ್ವವೇದಾಂತ ಕರ್ಮವನ್ನು ಹೇಳಿದೆಯೋ ಆ ವೇದವಾದ ಪ್ರಮಾಣವನ್ನು ನೀವು ಅಪ್ರಮಾಣ ಅಂತ ಬಿಟ್ಟರೆ, ವೇದ ಪ್ರಮಾಣ ಕಿತ್ತಾಕಿದ್ಮೇಲೆ ಇದು ವೇದ ಆದ್ರೆ ಇನ್ನೂ ಇದು ಪ್ರಮಾಣ ಕಿತ್ತಾಕಿ ಹೇಳ್ಕೊಂಡ ಅವನು. ಮಾನತ್ವ ವ್ಯಾಘಾತ ಅಂತ ಏನೋ, ಮಾನತ್ವ ಪ್ರಮಾಣತ್ವ, ಪ್ರಮಾಣತ್ವಕ್ಕೆ ವಿರೋಧ ಬರುತ್ತೆ, ಕ್ರಿಯಾವಿಧಿಯ ಪ್ರಮಾಣತ್ವಕ್ಕೆ ವಿರೋಧ. ಹಾಕೊಳ್ಳಿ ಕ್ರಿಯಾವಿಧಿ ಅಪ್ರಮಾಣವಾಗಲಿ ಅಂದ್ರೆ ಜ್ಞಾನವಾಕ್ಯವು ಅಪ್ರಮಾಣವಾಗುತ್ತವಾಗ. ಯಾವ ಯುಕ್ತಿಯಿಂದ ಕ್ರಿಯಾವಾಕ್ಯ ನೀವು ಅಪ್ರಮಾಣ ಅಂತ ಆಯ್ತರೋ ವೇದವಾಕ್ಯವಾದ್ರು, ಅದೇ ವೇದವಾಕ್ಯವಾಗಿದೆ ಜ್ಞಾನವಾಕ್ಯ ಅಪ್ರಮಾಣ ಯಾಕಾಗಬಾರ್ದು? ನಾಯ್ತದೆ, ಹಂಗಾಗೋಲ್ಲ. ನೆಕ್ಸ್ಟ್ ಈ ಸಿದ್ಧಾಂತ ಇದು. ಯಥೋ ಶೇಷಮಾನಾನಾಂ ವಿಮಾನತಾ ಆ ಪರಾತ್ಮಾವಬೋಧಾತ್ ಸ್ಯಾತ್ ತತ್ರ ಸರ್ವ ಸಮಾಪ್ತಿತಃ. ಮಾನನಾಗಳು ಮಾನನ ಇದೆಯಾ? ಮಾನನ ಗೊತ್ತಿದ್ಯಾ? ಇತಃ ಸಮಾಪ್ತಿ, ಸಮಾಪ್ತಿ ಎಂಡ್, ಸಮಾಪ್ತಿತಃ. ಆ ಪರಾತ್ಮಾವಬೋಧ ಇಲ್ಲಿ ಮುಖ್ಯ ಶ್ಲೋಕಗಳು. ಇದು ಇಂಪಾರ್ಟೆಂಟ್, ಗೊತ್ತಿಲ್ಲ. ಇಲ್ಲಿ ಶ್ಲೋಕ ಬರ್ತಾ ಹಂಗೇನಲ್ಲ ಅಂದ್ರು. ಹಂಗೇನಲ್ಲ ಅಂದ್ರೇನು? ಕರ್ಮಕಾಂಡಕ್ಕೂ ಅಪ್ರಾಮಾಣ್ಯ ಇಲ್ಲ, ಜ್ಞಾನಕಾಂಡಕ್ಕೂ ಅಪ್ರಾಮಾಣ್ಯವಿಲ್ಲ. ಕರ್ಮಕಾಂಡ ಎಲ್ಲಿವರೆಗೆ ಪ್ರಮಾಣ ಅದರೆ ಆ ಪರಾತ್ಮಾವಬೋಧ, ಆತ್ಮಜ್ಞಾನ ಆಗುವವರೆಗೆ ಕರ್ಮಕಾಂಡ ಪ್ರಮಾಣವಾಗಿ ಇರುತ್ತೆ. ನಾವೇನ್ ಮಾಡ ಯತಃ ಏಕೆಂದರೆ ಅಶೇಷಮಾನಾನಾಂ ಮಾನತಾ, ಅಶೇಷಮಾನನ ಎಲ್ಲಾ ಪ್ರಮಾಣಗಳಿಗೂ ಪ್ರಮಾಣತ್ವವು ಆತ್ಮಜ್ಞಾನ ಆಗುವವರೆಗೆ. ಪ್ರತ್ಯಕ್ಷವು ಪ್ರಮಾಣ ಆಗಿರುತ್ತೆ ಲೋಕದಲ್ಲಿ. ಎಲ್ಲಿವರೆಗೆ? ಆತ್ಮಜ್ಞಾನ ಮೇಲೆ ಪ್ರತ್ಯಕ್ಷವಲ್ಲ, ವಿಷಯವಲ್ಲ, ಎಲ್ಲ ಆತ್ಮಜ್ಞಾನ, ಅದು ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣಕ್ಕೂ ಪ್ರಮಾಣತ್ವ ಆತ್ಮಜ್ಞಾನ ಆಗೋವರೆಗೆ, ಕರ್ಮಕಾಂಡಕ್ಕೂ ಪ್ರಮಾಣತ್ವ ಆತ್ಮಜ್ಞಾನವರೆಗೆ, ಅನುಮಾನಕ್ಕೆ, ಉಪಪತ್ತಿಗೆ, ಅರ್ಥಾಪ ಎಲ್ಲಾ ಪ್ರಮಾಣಗಳಿಗೂ ಪ್ರಮಾಣತ್ವ ಆತ್ಮಜ್ಞಾನವಾಗುವವರೆಗೆ. ಟಿಲ್ ಹೇಗೆ ಎಚ್ಚರ ಆಗೋವರೆಗೆ ಸ್ವಪ್ನ ಪ್ರಮಾಣ ಆಗುವ ಹಾಗೆ. ಸ್ವಪ್ನಕಾಂಡ ಪ್ರಮಾಣವೇ. ಅಲ್ಲಿ ಒಂದು ಹಾವು ಬಂತು ಇಟ್ಕೊಳ್ಳಿ, ಇದು ಕನಸಿನ ಹಾವು, ಇದು ಏನು ಮಾಡಲ್ಲ, ಇದು ಬಾಯಿ ಒಳಗೆ ಬೆರಳಿಡ್ತೀವಿ, ನಡ್ತೀರೋ, ಅಲ್ಲೇನ್ ಮಾಡ್ತೀರಾ? ಓಡ್ತಿರ್ತೀರ, ಅಯ್ಯೋ ಹಾವು ಬಂತು ಅಂತ. ಅಲ್ರಿ ಕನಸಲ್ಲಿ ಯಾಕೆ ಓಡಿದ್ರಿ ಅಂದ್ರೆ ಎಚ್ಚರ ಆಗುವವರೆಗೆ ಕನಸತ್ಯವೇ. ಅಲ್ಲಿ ಅದು ಎಚ್ಚರವಾಗಿಯೇ ಇರುತ್ತೆ. ಅಲ್ಲಿಂದ ಹಾವು ನಿಜವಾದ ಹಾವು ಅಂತ ತೋರುತ್ತೆ.
ಅಲ್ಲಿ ಭಯವಾಗುತ್ತೆ ನೋಡಿ. ಎಚ್ಚರ ಆದ್ಮೇಲೆ ನಾನು ಓಡಿದ್ದು ಸುಳ್ಳು, ಹಾವು ಬಂದಿದ್ದು ಸುಳ್ಳು, ಹೆದರಿದ್ದು ಸುಳ್ಳು. ಅಷ್ಟೇ. ಆತ್ಮಜ್ಞಾನ, ಎಚ್ಚರ, ಇದೆಲ್ಲ ಕನಸು. ಕರ್ಮಕಾಂಡ, ಲೌಕಿಕ ವ್ಯವಹಾರ ಎಲ್ಲ ಕನಸು. ಈ ಕನಸು ಎಚ್ಚರ ಆಗುವವರಿಗೆ ಹೇಗೆ ಪ್ರಮಾಣವೋ, ಆತ್ಮಜ್ಞಾನ ಆಗುವವರಿಗೆ ಈ ಕರ್ಮಕಾಂಡ, ಲೌಕಿಕ ಕಾಂಡ ಎಲ್ಲ ಕಾಂಡವು ಪ್ರಮಾಣ ಆಗಿರುತ್ತೆ. ಆತ್ಮಜ್ಞಾನವಾಗುತ್ತಲೇ ಬಾಧೆ ಆಗ್ಬಿಡುತ್ತೆ. ನೋಡಿ, ನೈತದೇವನು ಇದು ಹೀಗಲ್ಲ, ಇದು ಸರಿಯಲ್ಲ ಅಂದ್ಕೊಳ್ಳಿ, ಇದು ಸರಿಯಲ್ಲ, ಅದು ಫುಲ್ ಸ್ಟಾಪ್. ಯತಃ ಏಕೆಂದರೆ ಸಮಸ್ತ ಪ್ರಮಾಣಗಳಿಗೆ ಪ್ರಮಾಣತ್ವವು, ಸಮಸ್ತ ಪ್ರಮಾಣಗಳಿಗೂ ಪ್ರಮಾಣತ್ವವು, ಸಮಸ್ತ ಪ್ರಮಾಣಗಳು, ಸಮಸ್ತ ಪ್ರಮಾಣ ಅಂದ್ರೆ 6 ಪ್ರಮಾಣ ಹೇಳ್ತಾರೆ. ಪ್ರತ್ಯಕ್ಷ, ಅನುಮಾನ, ಅಪಮಾನ, ಅರ್ಥಾಪತ್ತಿ, ಶಬ್ದ, ಅನುಪಲಬ್ಧಿ. ಎಲ್ಲಾ ಪ್ರಮಾಣಗಳ ಪ್ರಮಾಣತ್ವವು ಪರಾತ್ಮಾವಬೋಧಾದ ಆತ್ಮ ಪರಮಾತ್ಮನ ತಿಳ್ಕೊಳ್ಳುವವರೆಗೆ ಅಂಟಿಲ್ ಸಾ ಅಲ್ಲಿವರೆಗೆ ಇಲ್ಲ ತಿಲ್ ಸಾಕು, ಅಂಟಿಲ್ ಬೇಡವಾ? ಅಂಟಿಲ್ ಅಂದ್ರೆ ತಿಲ್ಲಿಗೂ ಅಂಟಿಲ್ ಏನಿದೆ ಸಾ? ತಿಲ್ ಟುಡೆ ಅಂತಂದ್ರೆ ತಿಲ್ ಟುಡೆ ಇವತ್ತೇ ಅಲ್ವಲ್ಲ? ಹೌದಾ? ಎಲ್ಲಾ ಪ್ರಮಾಣಗಳ ಪ್ರಮಾಣತ್ವವು ಪರಮಾತ್ಮ ಜ್ಞಾನವಾಗುವವರೆಗೆ ಆಗುತ್ತದೆ. ಆಮೇಲೆ ತತ್ರ ಅಲ್ಲಿ ಸರ್ವ ಸಮಾಪ್ತಿ, ಎಲ್ಲವೂ ಎಂಡ್ ಆಗ್ಬಿಡುತ್ತೆ. ಸ್ವಪ್ನಕಾಲ ಪ್ರಮಾಣ ಇವ ಪ್ರಬೋಧೇ ವೆಂಕಟೇಶ ಬರೀತಾರೆ. ತತ್ರ ಅಲ್ಲಿನೇನೋ ಆತ್ಮಜ್ಞಾನದಲ್ಲಿ, ಆತ್ಮಸ್ವರೂಪದಲ್ಲಿ ಎಲ್ಲವೂ ಸಮಾಪ್ತಿ ಆಗುತ್ತೆ. ಏನೇನೋ ಎಲ್ಲವೂ ಕೊನೆಗಾಣುತ್ತೆ. ಆ ಆತ್ಮಜ್ಞಾನ ಅದು ಆತ್ಮಸ್ವರೂಪ. ಎಲ್ಲ ಓದ್ಬೇಕು. ಇವನೇ ಸುಮಂತ ಬಹಳ ಒಳ್ಳೊಳ್ಳೆ ವಿಚಾರ ಕಣೋ, ಇದೆಲ್ಲ ಮಾಡ್ಬೇಕಂಡ್ರು, ವೇದಾಂತ ವಿಚಾರ ತಿಳ್ಕೊಬೇಕಂಡ್ರು. ನೋಡು ಇವರು ಚಿಂತಾಮಣಿಯವರು ಎಷ್ಟು ಆಸಕ್ತಿಯ ಬಗ್ಗೆ ಕೇಳ್ತಾ ಇದ್ದಾರೆ ನೋಡು. ಅದು ಕುಸುಮ ಅವರು, ನಿರ್ಮಲ, ವಾಣಿ ಇವತ್ತು ಬಂದಿಲ್ಲ, ಚಕ್ಕರ್ ಹೊಡಿದ್ದಾರೆ, ಯಾಕೋ ಏನೋ ಗೊತ್ತಿಲ್ಲ. ಮಗಳ ಮದುವೆ ಎಂಗೇಜ್ಮೆಂಟು, ಏನೋ ಕೆಲಸ ಇರ್ಬೇಕೋ, ಬಹಳ ಇದಾಗಿದ್ದಾರೆ. ಅಲ್ಲಿ ಆಗ್ಲಿ, ಏನ್ ಮಾಡಕ್ಕಾಗತ್ತೆ? ಕುಸುಮಕ್ಕ ಬಂದಿದ್ದಾರೆ, ಕುಸುಮಕ್ಕ ಇದ್ದಾರೆ, ನಿರ್ಮಲಕ್ಕ ಇದ್ದಾರೆ, ರಾಧಕ್ಕ ಬಂದಿಲ್ಲ, ರಾಧಕ್ಕ ಬಂದಿಲ್ಲ, ಮಮತಾ ಅಕ್ಕ ಬಂದಿದ್ದಾರೆ. ಲೌಕಿಕ ವೈದಿಕ ಪ್ರಮಾಣ ವ್ಯವಹಾರ, ಲೌಕಿಕ ವೈದಿಕ ವ್ಯವಹಾರ ಅಲ್ಲ ಸ್ವಪ್ನ. ಯಾಕಂದ್ರೆ ಹಾಗೆ ಬಂದಿದ್ದಾರೆ, ಸ್ವಪ್ನಕಾಲ ಪ್ರಮಾಣ ಇವ ಪ್ರಬೋಧೆ ಎಂದಿದ್ದಾರೆ. ಏನ್ ಕ್ಷಮಿತಾರೆ ಇವರು. ಎತ್ತು ನೈತ ದೇವಂ ಮಿತೋಶೇಷಮಾನಮಭಿಮಾನತ ಆಪರಾತ್ಮಬೋಧಾತ್ ಸ್ಯಾತ್ ತತ್ತ ಸರ್ವ ಸಮಾಪ್ತಿತಃ. ಇದು ಹೀಗೆ ಸರಿಯಲ್ಲ, ನೀವು ಪೂರ್ವಪಕ್ಷಿ ಹೇಳಿ ಸರಿಯಲ್ಲ. ಏಕೆಂದರೆ ಎಲ್ಲಾ ಪ್ರಮಾಣಗಳಿಗೂ ಪ್ರಮಾಣತ್ವವು ಆತ್ಮಜ್ಞಾನವಾಗುವವರೆಗೆ ಮಾತ್ರ ಇರುತ್ತದೆ. ಆತ್ಮಜ್ಞಾನವಾಗುತ್ತಲೇ ಎಲ್ಲಾ ಪ್ರಮಾಣಗಳ ಪ್ರಮಾಣತ್ವವು ಸಮಾಪ್ತಿಯಾಗತ್ತೆ, ಕೊನೆಗಾಣತ್ತೆ, ಮುಗಿದು ಹೋಗುತ್ತೆ. ಇನ್ನು ಪ್ರಮಾಣವಾಗುವುದಿಲ್ಲ. ಎಚ್ಚರ ಮೇಲೆ ಕಳ ಹೇಗಿರಲ್ವೋ, ಏನ್ ಬರೀತಾರೆ ಇವರು. ನಾತೋವತಾರೋ ಮಾನಾಮೇಕಾತ್ಮ್ಯೇನೈವ ಸಂಶಯಾದ್. ಹೌದಾ? ನಾತೋ ಶೇನಾದಿವಿಧಿ ಬಾಧ ಸ್ಯಾತ್ ಅಹಿಂಸಾ ವಿಧಿನಾ ಯಥಾ.
ಐಕಾತ್ಮ್ಯೇನ ಅತಃ ಮಾನಾನಾಂ ಅವತಾರ ನಶ್ಯ ಪ್ರಮಾಣಗಳ ಇರುವಿಕೆ ಅಲ್ಲಿ ಬರೋ ಪ್ರಮಾಣಗಳಿಗೆ ಇದು ಅಪ್ರಮಾಣತ್ವ ಇಲ್ಲಿ ಬರೋದಿಲ್ಲ ಅಂತ. ಅದ ಅವತಾರ ಅಪ್ರಾಮಾಣ್ಯ ಅವತಾರ, ಪ್ರಮಾಣಗಳಿಗೆ ಅಪ್ರಾಮಾಣ್ಯದ ಅವತಾರವು ಇಲ್ಲಿ ಬರುವುದಿಲ್ಲ. ಯಾಕೆಂದ್ರೆ ಐಕಾತ್ಮ್ಯ ಜ್ಞಾನದೊಡನೆ ಅದೆಲ್ಲ ಮುಗಿದೋಗುತ್ತೆ. ಅಲ್ಲಿವರೆಗೆ ಪ್ರಮಾಣವಾಗಿರುತ್ತೆ. ಪ್ರಮಾಣಗಳು ಅಪ್ರಮಾಣವಾಗಲ್ಲ. ಕರ್ಮಕಾಂಡವಾಗಲಿ ಜ್ಞಾನಕಾಂಡ ಅಪ್ರಮಾಣವಾಗಲ್ಲ. ಎಲ್ಲಿವರೆಗೆ ಐಕಾತ್ಮ್ಯ ಜ್ಞಾನಕ್ಕೆ ಅದು ಎಂಡ್ ಆಗತ್ತೆ. ಐಕಾತ್ಮ್ಯ ಜ್ಞಾನ ಆತ್ಮವು ಬ್ರಹ್ಮವು ಒಂದೇ ತಿಳಿಸ್ಕೊಳ್ಳೋದ್ರಲ್ಲಿ ಅಲ್ಲಿ ಎಂಡ್ ಆಗತ್ತೆ. ಅಲ್ಲಿವರೆಗೂ ಪ್ರಮಾಣವಾಗಿ ಇರುತ್ತೆ. ಆದ್ದರಿಂದ ಮಾನನ ಪ್ರಮಾಣಗಳಿಗೆ ಅಪ್ರಾಮಾಣ್ಯದ ಅವತಾರವು ಇಲ್ಲಿ ಬರುವುದಿಲ್ಲ. ಆದ್ದರಿಂದ ಪ್ರಮಾಣಗಳಿಗೆ ಅಪ್ರಾಮಾಣ್ಯ ಪ್ರಸಂಗವು ಬಂದು ಒದಗುವುದಿಲ್ಲ. ಏಕೆಂದರೆ ಐಕಾತ್ಮ ಜ್ಞಾನದಲ್ಲಿಯೇ ಅದೆಲ್ಲ ಕೊನೆಗಾಣುತ್ತೆ. ಐಕಾತ್ಮ ಜ್ಞಾನ ಅದೊಡನೆ ಅದೆಲ್ಲ ಕೊನೆಗಾಣುತ್ತೆ. ಒಂದನ್ನೇ ಆಶ್ರಯಿಸಿಕೊಂಡಿದೆ ಅಂತ. ಐಕಾತ್ಮ್ಯೇನ ಐಕಾತ್ಮ ಸ್ವರೂಪವನ್ನು ಐಕಾತ್ಮ ಸ್ವರೂಪದೊಡನೆ ಅದು ಐಕಾತ್ಮ ಜ್ಞಾನದಲ್ಲಿ ಅದೆಲ್ಲ ಕೊನೆಗಂಡಿದೆ ಮಾಡ್ಕೊಂಡು ಐಕಾತ್ಮವನ್ನೇ ಅದೆಲ್ಲ ಆಶ್ರಯಿಸಿಕೊಂಡಿರೋದ್ರಿಂದ ಅವ್ರೇನ್ ಮಾಡಿದ್ದಾರೆ ಇದು ಐಕಾತ್ಮೀಯ ನಿವಾದಕ್ಕೆ ಐಕಾತ್ಮ ಸ್ವರೂಪದಿಂದಲೇ ಅದೆಲ್ಲ ಕೊನೆಗಾಣಬೇಕು. ಐಕಾತ್ಮ ಸ್ವರೂಪದಿಂದಲೇ ಅದೆಲ್ಲ ಕೊನೆಗಾಣುತ್ತದೆ. ಐಕಾತ್ಮ ಸ್ವರೂಪದಿಂದಲೇ ಆ ಪ್ರಮಾಣಗಳೆಲ್ಲ ಕೊನೆಗಾಣುತ್ತದೆ. ಇದೊಂದು ದೃಷ್ಟಾಂತ, ಇದು ಉತ್ತರಾರ್ಧ. ಶೇನ ಚೈನಮೇ ಮುಂತಾದ ಶೇನ ಅಂತ ಒಂದು ಚೈನದು ಗಿಡಗ ಶೇನ ಗಿಡಗದ ಆಕಾರದಲ್ಲಿ ಇಷ್ಟಕೋಪಧಾನ ಮಾಡೋದಿದೆಯಲ್ಲ, ಇಷ್ಟಕಾಲ ಇಟ್ಟಿಗೆ ಗಿಡಗದ ಆಕಾರದಲ್ಲಿ ಇಟ್ಟಿಗೆಗಳನ್ನು ಇಡೋದು ಅನ್ನುವಂತ ಒಂದು ಇದಿದೆ. ಅದು ಯಾತಕ್ಕೆ ಮಾಡ್ತಾರೆ? ಶತ್ರು ನಾಶವಾಗಲಿ ಅಂತ. ಅದು ಮಾಡಬಾರ್ದು ನಿಷೇಧ ಮಾಡಿದ್ದಾರೆ. ಯಾವ್ದ್ರಲ್ಲಿ? ಮುಂದೆ ಇದರಲ್ಲಿ ಅಹಿಂಸಾ ವಿಧಿನ ಯಾರು ಹಿಂಸೆ ಮಾಡಬಾರ್ದು ಕೂಡ. ಅದು ಶೇರ್ ಮಾಡಿದ್ರೆ ಆಭಿಚಾರಿಕ, ಅದು ಇನ್ನೊಬ್ಬರು ಸತ್ತು ಹೋಗ್ತಾರೆ. ಶಾಸ್ತ್ರ ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯಲ್ಲಿ ಇರಬೇಕು ಅನ್ನೋ ವಾಕ್ಯದಿಂದ ಇದು ಬಾಧೆ ಆಗತ್ತೆ. ಹಾಗೆ ಐಕಾತ್ಮ ಜ್ಞಾನದಿಂದ ಈ ಪ್ರಮಾಣಗಳು ಬಾಧೆ ಆಗುತ್ತೆ. ಶೇನವೇ ಮುಂತಾದ ಆಭಿಚಾರಿಕ ಕರ್ಮ ವಿಧಿಯ ಬಾಧೆಯು ಶೇನವೇ ಮುಂತಾದ ಆಭಿಚಾರಿಕ ಕರ್ಮ ವಿಧಿಯ ಬಾಧೆಯಲ್ಲಿ ಇಲ್ಲವಾಗುವುದು. ಅಹಿಂಸೆಯನ್ನು ವಿಧಿಸುವಂತಹ ವಾಕ್ಯದಿಂದ ಹೇಗೆ ಬಾಧೆಯಾಗುತ್ತದೆಯೋ ಅಹಿಂಸೆಯನ್ನು ವಿಧಿಸುವಂತಹ ವಾಕ್ಯದಿಂದ ಹೇಗೆ ಬಾಧೆಯಾಗುತ್ತದೆಯೋ ಹೇಗೆ ಬಾಧೆಯಾಗುವುದೋ ಅದೇ ರೀತಿ ಇದನ್ನು ತಿಳಿಯಬೇಕು. ಹಾಕ್ಬೋದು ಸಾಕು. 11:30 ಆಗ್ತಾ ಬಂತು. 10 ಶ್ಲೋಕ ಆಯ್ತು, ನಾಳೆ ಮಾಡೋಣ.
ಅರ್ಥ ಬರ್ತಾ ಇದೆಯಾ? ಇದು ಸುಟ್ಟು ಹೋಗ್ತಾ